ಸೊ ಸೀತೆಯ ಮಹಿಮೆಯನ್ನ ಮುಂದುವರಿಸ್ತಾ ಇದ್ದೇವೆ. ಚರ್ಚೆ ಮಾಡೋದಕ್ಕೆ ಒಂದೇ ನಿಮಿಷ ನನ್ನ PPT ಶೇರ್ ಮಾಡ್ಕೋತಾ ಇದ್ದೇನೆ. ಹಾ, ಸೊ ಕಳೆದ ಬಾರಿ ನಾವು ಏನ್ ಚರ್ಚೆ ಮಾಡಿದ್ವಿ ಶುಕ್ರವಾರ, ಅದರ ಬಗ್ಗೆ ಒಂದು ಸಂಕ್ಷೇಪವನ್ನ ಕೊಟ್ಟು ಸಂಕ್ಷಿಪ್ತವಾಗಿ ಅದರ ಸಾರಾಂಶವನ್ನ ಹೇಳಿ ಅದಾದ್ಮೇಲೆ ಇವತ್ತಿನ ಭಾಗಕ್ಕೆ ನಾವು ಹೋಗ್ತೇವೆ. ಆರಂಭದಲ್ಲಿ ಸೀತಾ ಪ್ರಣಾಮವನ್ನ ಹೇಳ್ತೇನೆ. ಇದು ಬರುತ್ತೆ ರಾಮಾಯಣದಲ್ಲೇನೆ. ದಾರಿದ್ರ್ಯ ರಣ ಸಂಹರ್ತ್ರೀಂ ಭಕ್ತಾನ್ ಅಭೀಷ್ಟದಾಯಿನೀಂ ವಿದೇಹ ರಾಜತನಯಾಂ ರಾಘವಾನಂದಕಾರಿಣೀಂ. ದಾರಿದ್ರ್ಯ ರಣ ಸಂಹರ್ತ್ರೀಂ ಅಂದ್ರೆ ದಾರಿದ್ರ್ಯ ಎಲ್ಲಿ ದರಿದ್ರತನ ಅನ್ನೋದಿರುತ್ತೆ, ಅಂದ್ರೆ ಲಕ್ಷ್ಮಿ ಅನ್ನೋಳು ಅಲ್ಲಿ ಬೆಳಗೋದಿಲ್ಲ, ಅದೆಲ್ಲವನ್ನ ದೂರ ಮಾಡ್ತಾಳೆ ಸೀತೆ, ಯಾಕೆಂದ್ರೆ ಲಕ್ಷ್ಮಿಯ ಸ್ವರೂಪ ಅವಳು. ಭಕ್ತಾನ್ ಅಭೀಷ್ಟದಾಯಿನಿ. ಭಕ್ತಾನ್ ಅಂದ್ರೆ ಭಕ್ತರಿಗೆ ಅವರ ಅಭೀಷ್ಟ ಅಂದ್ರೆ ಅವರ ಚಿತ್ತ, ಅವರ ಮನಸ್ಸಿನ ಇಚ್ಛೆ ಏನಿದೆ ಅದೆಲ್ಲವನ್ನ ಪೂರ್ತಿ ಮಾಡ್ತಾಳೆ ಸೀತೆ. ವಿದೇಹ ರಾಜತನಯ. ವಿದೇಹ ಅನ್ನೋದು ಜನಕ ಮಿಥಿಲೆ ಏನಿದೆ ಇವತ್ತಿನ ಜನಕ್ಪುರ ಅಂತ ಏನ್ ಕರಿತೀವಿ, ಅದಕ್ಕೆ ಮತ್ತೊಂದು ಹೆಸರು. ಸೊ ವಿದೇಹ ರಾಜತನಯ. ಸೊ ವಿದೇಹ ರಾಜ ಅಂದ್ರೆ ಜನಕ ಮಹಾರಾಜರು, ಅವನ ಪುತ್ರಿಯಾದಂತಹ ಸೀತೆ ರಾಘವಾನಂದಕಾರಿಣಿ. ರಾಘವನಿಗೆ ಅಂದ್ರೆ ರಾಮಚಂದ್ರನಿಗೆ ಆನಂದವನ್ನ ಉಂಟು ಮಾಡುವಂತವಳು. ಭೂಮೇರ್ ದುಹಿತರಂ ವಿದ್ಯಾಂ ನಮಾಮಿ ಪ್ರಕೃತಿಂ ಶಿವಾಂ ಪೌಲಸ್ತ್ಯೈಶ್ವರ್ಯ ಸಂಹರ್ತ್ರೀಂ ಭಕ್ತಾಭೀಷ್ಟಾಂ ಸರಸ್ವತೀಂ. ಇದು ಮತ್ತೊಂದು ಸೀತೆಯ ಬಗ್ಗೆ ಇರ್ತಕ್ಕಂಥ ಶ್ಲೋಕ. ಭೂಮೇರ್ ದುಹಿತರಂ ವಿದ್ಯಾಂ. ಭೂಮಿ ದೇವಿ ಯಾರಿದ್ದಾಳೆ, ಭೂಮಿ ತಾಯಿ ಅಂತ ನಾವು ಯಾರನ್ನ ಕರಿತೇವೆ, ಅವಳ ಸುಪುತ್ರಿಯಾದಂಥವಳು ಸೀತೆ. ಭೂಮೇಹೆ ದುಹಿತರಂ. ದುಹಿತೆ ಅಂತ ಹೇಳಿದ್ರೆ ಪುತ್ರಿ ಅಂತ ಅರ್ಥ. ಸುವಿದ್ಯಾಂ, ವಿದ್ಯೆಯ ಅಪರ ಸ್ವರೂಪಿ ಅವಳು. ನಮಾಮಿ ಪ್ರಕೃತಿಂ ಶಿವಾಂ. ಪ್ರಕೃತಿ ಯಾರ ಪ್ರಕೃತಿ ಅಂದ್ರೆ ರಾಮನ ಪ್ರಕೃತಿ. ಶಿವಾಂ, ಶಿವಾಂ ಅಂದ್ರೆ ಎಲ್ಲ ಕಡೆಯಲ್ಲೂ ಶುಭವನ್ನ ಉಂಟು ಮಾಡುವಂತವಳು. ಪೌಲಸ್ತ್ಯ ಐಶ್ವರ್ಯ ಸಂಹರ್ತ್ರೀಂ. ಪೌಲಸ್ತ್ಯ ಅಂದ್ರೆ ರಾವಣನಿಗೆ ಮತ್ತೊಂದು ಹೆಸರು. ಪುಲಸ್ತ್ಯನ ವಂಶದಲ್ಲಿ ಬಂದಂತಹವನು ಪೌಲಸ್ತ್ಯ. ಪುಲಸ್ತ್ಯ ಅನ್ನುವಂತಹ ಒಬ್ಬ ಮಹಾನ್ ಋಷಿಗಳಿದ್ರು, ಅವರದೇ ಆದಂತಹ ವಂಶದಲ್ಲಿ ಬಂದಂತಹವನು ರಾವಣ, ಅದರಿಂದ ಅವನಿಗೆ ಪೌಲಸ್ತ್ಯ ಅಂತ ಹೆಸರು ಬರುತ್ತೆ. ಸೊ ಸಂಸ್ಕೃತದಲ್ಲಿ ಇದೊಂದು ವೈಶಿಷ್ಟ್ಯ. ನಿಮ್ಮ ತಂದೆಯ ಸಂಬಂಧದಲ್ಲಿ, ತಾಯಿಯ ಸಂಬಂಧದಲ್ಲಿ ಅಥವಾ ವಂಶದ ಸಂಬಂಧದಲ್ಲಿ ನಿಮ್ಮ ಹೆಸರನ್ನ ಹೇಳಬಹುದು. ಆದ್ದರಿಂದಲೇ ದಾಶರಥಿ, ರಾಮಚಂದ್ರನಿಗೆ ಒಂದು ಹೆಸರು. ದಶರಥನ ಮಗ, ದಶರಥಸ್ಯ ಅಪತ್ಯಂ ಪುಮಾನ್ ದಾಶರಥಿ. ಅದೇ ರೀತಿ ಜಾನಕಿ. ಜಾನಕಿ ಅಂದ್ರೆ ಜನಕಸ್ಯ ಅಪತ್ಯಂ ಸ್ತ್ರೀ ಜಾನಕಿ ಅಂದ್ರೆ ಜನಕನ ಮಗಳು ಅಲ್ಲ. ಅದೇ ರೀತಿ ವಿನತಾ. ವಿನತಾ ಅನ್ನೋದು ಗರುಡನ ತಾಯಿಯ ಹೆಸರು. ಸೊ ಆ ಸಂಬಂಧದಲ್ಲಿ ಗರುಡನಿಗೆ ವೈನತೇಯ ಅಂತ ಕರಿತೇವೆ. ಸೊ ಅದೇ ರೀತಿಯಲ್ಲಿ ಪ್ರಭುಪಾದರ ತಂದೆ ಅಥವಾ ಗುರು ಅವರಿಗೆ ಸರಸ್ವತಿ ಠಾಕೂರ್ ಅಂತ ಹೆಸರು. ಆದ್ದರಿಂದ ಆ ಸಂಬಂಧದಲ್ಲಿ ಪ್ರಭುಪಾದರನ್ನ ಕರಿಬೇಕಾದ್ರೆ ಸಾರಸ್ವತ ಅಂತ ಬರುತ್ತೆ ಹೆಸರು ಅಲ್ಲ. ಅದು ಸಂಸ್ಕೃತದಲ್ಲಿ ಒಂದು ವೈಶಿಷ್ಟ್ಯ. ಸೊ ಪೌಲಸ್ತ್ಯ ಐಶ್ವರ್ಯ ಸಂಹರ್ತ್ರೀಂ ಭಕ್ತಾಭೀಷ್ಟಾಂ ಸರಸ್ವತೀಂ. ಸರಸ್ವತಿಯ ಮತ್ತೊಂದು ರೂಪ ಸೀತೆ. ಪವಿತ್ರ ಪತಿವ್ರತಾ ಧುರಿಣೀಂ ತ್ವಾಂ ನಮಾಮಿ ಜನಕಾತ್ಮಜಾಂ ಅನುಗ್ರಹ ಪರಾಂ ವೃದ್ಧಿಂ ಅನಘಾಂ ಹರಿವಲ್ಲಭಾಂ. ಪತಿವ್ರತಾ ಧುರಿಣೀಂ. ಪತಿವ್ರತೆಯರಲ್ಲಿ ಪ್ರಾಯಶಃ ಸರ್ವೋಚ್ಚ ಸ್ಥಾನದಲ್ಲಿ ಬರತಕ್ಕಂತಹದ್ದು ಸೀತೆಯ ಹೆಸರು. ನಮಾಮಿ ಜನಕಾತ್ಮಜಾಂ. ಜನಕನ ಮಗಳಾದಂಥವಳು. ಅನುಗ್ರಹ ಪರಾಂ ವೃದ್ಧಿಂ. ಎಲ್ಲರಿಗೆ ಅನುಗ್ರಹವನ್ನ, ಆಶೀರ್ವಾದವನ್ನ ನೀಡುವಂತಹವಳು. ಸಾಮಾನ್ಯವಾದಂತಹ ಆಶೀರ್ವಾದಗಳು ಅಲ್ಲ, ಆದ್ರೆ ಪರಾಂ ಅನುಗ್ರಹಂ. ಅನುಗ್ರಹ ಪರಾಂ ಅಂದ್ರೆ ಎಲ್ಲದಕ್ಕಿಂತ ಮಿಗಿಲಾದಂತ ಆಶೀರ್ವಾದವನ್ನ ಪ್ರದಾನ ಮಾಡುವಂತವಳು. ಯಾವುದದು ಅಂತ ಹೇಳಿದ್ರೆ ರಾಮಭಕ್ತಿಯನ್ನ ಎಲ್ಲರಿಗೆ ನೀಡುವಂತವಳು ಸೀತೆ. ಅದ್ರ ವೃದ್ಧಿಂ. ವೃದ್ಧಿಂ ಅಂದ್ರೆ ಎಲ್ಲಾ ಕಡೆಯಲ್ಲೂ ಪ್ರಾಸ್ಪೆರಿಟಿ ಅಂದ್ರೆ ಸಂಪತ್ತನ್ನ ಉಂಟು ಮಾಡುವಂತವಳು. ಅನಘಾಂ. ಯಾವುದೇ ರೀತಿಯಾದಂತಹ ಪಾಪದ ಲೇಷ ಮಾತ್ರವೂ ಇಲ್ಲದೆ ಇರತಕ್ಕಂಥವಳು. ಹರಿವಲ್ಲಭಾಂ. ಹರಿ ಅಂದ್ರೆ ಇಲ್ಲಿ ಹನುಮಂತ. ಲಾಸ್ಟ್ ಟೈಮ್ ಇದನ್ನ ನಾವು ಚರ್ಚೆ ಮಾಡಿದ್ವಿ. ಹರಿ ಅಂದ್ರೆ ಎಷ್ಟೊಂದು ಅರ್ಥಗಳಿದೆ. ಅದರಲ್ಲಿ ಒಂದು ಅರ್ಥ ಏನು ಅಂತ ಹೇಳಿದ್ರೆ ಕಪಿ ಅಥವಾ ಕೋತಿ ಅಂತ ಕೂಡ ಅರ್ಥ. ಅದರಿಂದ ಇಲ್ಲಿ ಹರಿ ಅಂದ್ರೆ ಕೋತಿಗೆ ಬಹಳ ಪ್ರಿಯಳಾಗಿರ್ತಕ್ಕಂಥವಳು ಸೀತೆ ಅಂತ ಹೇಳಿದ್ರೆ ಅಲ್ಲಿ ಹನುಮಂತನಿಗೆ ಬಹಳ ಪ್ರಿಯವಾಗಿರ್ತಕ್ಕಂಥವಳು ಸೀತೆ ಅಂತ ಅಲ್ಲಿ ಅರ್ಥ ಬರ್ತದೆ. ಆಯ್ತಾ? ಸೊ ಇದಾದ್ಮೇಲೆ ನಾವು ನೋಡಿದ್ವಿ ಕಳೆದ ಬಾರಿ ರಾಮಾಯಣ ಅನ್ನೋದು ಮುಖ್ಯವಾಗಿ ರಾಮನ ಕಥೆನ ಅಥವಾ ಸೀತೆಯ ಕಥೆನ ಅಂತ
ಎಲ್ಲರಿಗೂ ಕೇಳಿದ್ದೆ. ಇಷ್ಟೊಂದು ಜನ ಬಹಳ ಚೆನ್ನಾಗಿ ಉತ್ತರವನ್ನ ಕೂಡ ಕೊಟ್ಟಿದ್ರಿ. ಸೊ ನಾವು ಆಮೇಲೆ ಪ್ರಮಾಣದಿಂದ ಸಪ್ರಮಾಣವಾಗಿ ನಾವು ಇದರ ಚರ್ಚೆಯನ್ನ ಮಾಡಿದ್ವಿ. ಹೇಗೆ ರಾಮಾಯಣದಲ್ಲಿ ವಾಲ್ಮೀಕಿ ಮುನಿಗಳು ಸಮಸ್ತವಾದಂತ ರಾಮಾಯಣವನ್ನ ರಚಿಸಿದ ನಂತರ ಅದನ್ನ ಯಾರಿಗೆ ಹೇಳ್ಕೊಡ್ತಾರೆ? ಲವ ಮತ್ತೆ ಕುಶರಿಗೆ ಹೇಳ್ಕೊಡ್ತಾರೆ. ಮತ್ತೆ ಆ ಲವ ಕುಶರು ಏನ್ ಮಾಡ್ತಾರೆ ಅಂದ್ರೆ ಸಮಸ್ತವಾದಂತಹ ಆ ಅಯೋಧ್ಯೆಯಲ್ಲಿ ಮಾತ್ರ ಅಲ್ಲ, ಅಯೋಧ್ಯೆಯ ರಾಜಧಾನಿಯಾಗಿದ್ದಂತಹ ಸಮಸ್ತವಾದ ವಿಶ್ವ ಏನಿತ್ತು ಆ ಎಲ್ಲಾ ಕಡೆಯಲ್ಲಿ ಹೋಗಿ, ವಿಶೇಷವಾಗಿ ಭಾರತ ವರ್ಷದಲ್ಲಿ ಹೋಗಿ ಅವರು ಎಲ್ಲಾ ಕಡೆಯಲ್ಲಿ ಅದರ ಪ್ರಚಾರವನ್ನ ಮಾಡ್ತಾರೆ. ಮತ್ತೆ ಕೊನೆಗೆ ರಾಮಚಂದ್ರನಿಗೆ ಕೂಡ ಆ ಒಂದು ಸುದ್ದಿ ಮುಟ್ಟತ್ತೆ, ಇವರಿಬ್ಬರು ತುಂಬಾ ಚೆನ್ನಾಗಿ ರಾಮನ ಕಥೆಯನ್ನ ಹಾಡ್ತಾ ಇದ್ದಾರೆ ಅಂತ. ಅದರಿಂದ ರಾಮಚಂದ್ರ ಕೂಡ ಅವರನ್ನ ಕಳಿಸ್ತಾನೆ ತನ್ನ ಆಸ್ಥಾನಕ್ಕೆ. ಆಸ್ಥಾನಕ್ಕೆ ಕರೆಸಿದ ನಂತರ ಅವರಿಬ್ಬರು ಎಷ್ಟು ಸುಂದರವಾಗಿ, ಎಷ್ಟು ಅಮೋಘವಾಗಿ, ಎಷ್ಟು ಮನೋಜ್ಞವಾಗಿ, ಎಷ್ಟು ಸುಮಧುರವಾಗಿ ಅವರು ಹಾಡ್ತಾರೆ ಅಂತ ಹೇಳಿದ್ರೆ ರಾಮಚಂದ್ರ ಕೂಡ ಸಂಪೂರ್ಣವಾಗಿ ಅದರಿಂದ ಬೆರಗಾಗ್ಬಿಡ್ತಾನೆ. ಅವನದೇ ಕಥೆಯನ್ನ ಕೇಳಬೇಕಾದ್ರೆ ಅವನೇ ಬೆರಗಾಗುವುದು ಸಾಧ್ಯನಾ ಅಂತ ನಮ್ಗೆ ಅನ್ನಿಸ್ಬೋದು. ಅದು ವಿನಮ್ರತೆಯ ಲಕ್ಷಣವೇ. ಯಾಕಂದ್ರೆ ರಾಮಚಂದ್ರನ 16 ಗುಣಗಳ ಪೈಕಿ ಒಂದು ಅವನು ಬಹಳ ವಿನಮ್ರ ಅಂತ ಕೂಡ. ಅದರಿಂದ ಅದ್ ಹೇಗೆ ಇಲ್ಲಿ ಅದು ವ್ಯಕ್ತವಾಗ್ತಾ ಇದೆ ಅಂತ ಹೇಳಿದ್ರೆ ಅದು ಪ್ರಧಾನವಾಗಿ ರಾಮಾಯಣ ಅನ್ನುವಂತಹದ್ದು ಸೀತೆಯ ಕಥೆ, ರಾಮಚಂದ್ರನ ಕಥೆ ಆನುಷಂಗಿಕವಾಗಿ ಬರ್ತದೆ. ಆನುಷಂಗಿಕ ಅಂದ್ರೆ ಸೆಕೆಂಡರಿ, ಪ್ರೈಮರಿ ಅಂದ್ರೆ ಮುಖ್ಯ. ಮುಖ್ಯ ಮತ್ತೆ ಗೌಣ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ. ಮುಖ್ಯ ಅಂದ್ರೆ ಪ್ರೈಮರಿ, ಗೌಣ ಅಂದ್ರೆ ಸೆಕೆಂಡರಿ. ಅದರಿಂದ ರಾಮನ ಕಥೆ ಬರತಕ್ಕಂತಹದ್ದು ರಾಮಾಯಣದಲ್ಲಿ ಮೂಲ ರೂಪದಲ್ಲಿ ಅಲ್ಲ, ಆನುಷಂಗಿಕವಾಗಿ ಗೌಣ ರೂಪದಲ್ಲಿ ಬರ್ತದೆ. ಮುಖ್ಯವಾಗಿರ್ತಕ್ಕಂತಹದ್ದು ಸೀತೆಯ ಕಥೆ. ಅದಕ್ಕೆ ಪ್ರಮಾಣ ಏನು ಅಂತ ಕೇಳಿದ್ರೆ ಇದೇ ಪ್ರಮಾಣ. ಬಾಲಕಾಂಡದ 4ನೇ ಅಧ್ಯಾಯದ 7ನೆಯ ಶ್ಲೋಕ ಇದು, 147 ಅಲ್ಲ. ಸ್ವಕಾವ್ಯಂ ರಾಮಾಯಣಂ ಕೃತ್ಸ್ಥಂ ಸೀತಾಯಾಶ್ಚರಿತಂ ಮಹತ್ ಪೌಲಸ್ತ್ಯ ವಧಮಿತ್ಯೇವ ಚಕಾರ ಚರಿತವ್ರತಃ. ಚರಿತವ್ರತಃ ಎಲ್ಲಾ ರೀತಿಯಾದಂತಹ ವ್ರತಗಳಲ್ಲಿ ಸ್ಥಿತರಾಗಿದ್ದಂತಹ ವಾಲ್ಮೀಕಿ ಮುನಿಗಳು ಚಕಾರ ರಚಿಸಿದರು. ಯಾವ ರೀತಿಯಾದಂತಹ ರಾಮಾಯಣವನ್ನ ರಚಿಸಿದರು? ಕಾವ್ಯಂ ಕೃತ್ಸ್ನಂ ರಾಮಾಯಣಂ, ಸಂಪೂರ್ಣವಾದಂತಹ ರಾಮಾಯಣವನ್ನ ರಚಿಸಿದರು. ಮತ್ತೆ ಆ ರಾಮಾಯಣದಲ್ಲಿ ಪ್ರಧಾನವಾಗಿರ್ತಕ್ಕಂತಹದ್ದು ಮಹತ್. ಮಹತ್ ಅಂದ್ರೆ ಪ್ರಧಾನವಾಗಿರ್ತಕ್ಕಂಥದ್ದು ಸೀತಾಯಾಹ ಚರಿತಂ, ಸೀತೆಯ ಕಥೆಯೇ ಪ್ರಧಾನವಾಗಿರ್ತಕ್ಕಂತಹದ್ದು. ಅದಾದ ಮೇಲೆ ಗೌಣ ರೂಪದಲ್ಲಿ ಏನಿದೆ ಅಂತ ಹೇಳಿದ್ರೆ ಪೌಲಸ್ತ್ಯ ವಧಂ ಇತ್ಯೇವ. ಪೌಲಸ್ತ್ಯ ಅಂದ್ರೆ ಈಗ ತಾನೇ ನಾವು ನೋಡಿದ ಹಾಗೆ ರಾವಣನ ವಧೆ. ರಾವಣನ ವಧೆ ಅಂದ್ರೆ ಯಾರ ವೀರ್ಯವನ್ನ ಹೇಳುತ್ತೆ? ರಾಮಚಂದ್ರನ ವೀರ್ಯ. ಅದರಿಂದ ರಾಮಚಂದ್ರನ ವೀರ್ಯ ಅಂತ ಅನ್ನೋದು ಇರ್ತಕ್ಕಂತಹದ್ದು ರಾಮಾಯಣದಲ್ಲಿ ಗೌಣ ರೂಪದಲ್ಲಿ. ಆದ್ರೆ ಪ್ರಧಾನವಾಗಿರ್ತಕ್ಕಂತಹದ್ದು ಸೀತೆಯ ಕಥೆ, ಸೀತೆಯ ಚರಿತ್ರೆ ಅನ್ನೋದನ್ನ ನಾವು ನೋಡಿದ್ವಿ. ಆದ್ದರಿಂದಲೇ ಸೀತೆಯ ಕಥೆ ಪ್ರಧಾನವಾಗಿ ರಾಮಾಯಣದಲ್ಲಿ ಇದೆ. ಅದಲ್ಲದೇನೆ ನಾವು ಮತ್ತೊಂದು ಯಾವ ಒಂದು ಪ್ರಮಾಣವನ್ನ ನೋಡಿದ್ವಿ ಅಂತ ಹೇಳಿದ್ರೆ, ಹೇಗೆ ಈ ಪ್ರಸಿದ್ಧವಾದಂತಹ ಶ್ಲೋಕ ದಿವಸದ 3 ಬೇರೆ ಬೇರೆ ಸಮಯಗಳಲ್ಲಿ ಯಾವ ಯಾವ ಶಾಸ್ತ್ರಗಳನ್ನ ನಾವು ಅಧ್ಯಯನ ಮಾಡಬೇಕು ಅಂತ ಹೇಳುತ್ತೆ. ಅದರಲ್ಲೂ ಕೂಡ ಮಧ್ಯಾಹ್ನೇ ಸ್ತ್ರೀ ಪ್ರಸಂಗತಃ, ಮಧ್ಯಾಹ್ನ ಕಾಲದಲ್ಲಿ ನಾವು ಸ್ತ್ರೀ ಪ್ರಸಂಗವನ್ನ ಅಧ್ಯಯನ ಮಾಡಬೇಕು. ಸ್ತ್ರೀ ಪ್ರಸಂಗ ಅಂದ್ರೆ ಯಾವುದು? ರಾಮಾಯಣ. ಏಕೆ ಅಂದ್ರೆ ರಾಮಾಯಣದಲ್ಲಿ ರಾಮ ಮತ್ತೆ ಸೀತೆಯನ್ನ ನೋಡಿದರೂ ಕೂಡ ಮುಖ್ಯವಾಗಿ ಸೀತೆಯ ಕಥೆಯೇ ಪ್ರಧಾನವಾಗಿರೋದ್ರಿಂದ ಅದಕ್ಕೆ ಸ್ತ್ರೀ ಪ್ರಸಂಗ ಅಂತ ಹೇಳ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಕೇವಲ ಸೀತೆಯಿಂದ ಮಾತ್ರ ಸ್ತ್ರೀ ಪ್ರಸಂಗ ಅಂತ ಹೇಳ್ತಾ ಇಲ್ಲ. ಆದ್ರೆ ರಾಮಾಯಣದಲ್ಲಿ ಪ್ರತಿಯೊಂದು ಮುಖ್ಯವಾದಂತಹ ತಿರುವು ಏನಿದೆ, ಟರ್ನಿಂಗ್ ಪಾಯಿಂಟ್ ಅಂತ ನಾವೇನ್ ಕರಿತೀವಿ, ಅದೆಲ್ಲ ಟರ್ನಿಂಗ್ ಪಾಯಿಂಟ್ ಬರುವಂತಹದ್ದು ಒಬ್ಬ ಸ್ತ್ರೀಯಿಂದಾನೆ ಅಲ್ಲ. ಸೊ ಕೌಸಲ್ಯದಿಂದ ಕೈಕೇಯಿಂದ ಬರುತ್ತೆ ಮೊದಲನೇದಾಗಿ, ಅಥವಾ ಮಂಥರೆಯಿಂದ ಬರುತ್ತೆ, ಅದಾದ ಮೇಲೆ ಶೂರ್ಪಣಖೆಯಿಂದ ಬರುತ್ತೆ, ಸೀತೆಯಿಂದ ಬರುತ್ತೆ. ಆ ರೀತಿ ನಾವು ನೋಡ್ತೇವೆ. ಪ್ರತಿಯೊಂದು ಮುಖ್ಯವಾದಂತ ತಿರುವು ಕೂಡ ಬರುವಂತಹದ್ದು ಒಬ್ಬ ಸ್ತ್ರೀಯಿಂದ. ಸೊ ಆ ದೃಷ್ಟಿಯಿಂದ ನೋಡಿದರೂ ಕೂಡ ರಾಮನ ಕಥೆಗಿಂತ ಹೆಚ್ಚಾಗಿ ರಾಮಾಯಣದಲ್ಲಿ ಇರ್ತಕ್ಕಂತಹದ್ದು ಸೀತೆಯ ಕಥೆ. ಅದನ್ನ ನಾವು ನೋಡಬಹುದು ಅಲ್ಲ. ಸೊ ಇದಾದ ಮೇಲೆ ನಾವು ರಾಮಾಯಣ ಹೇಗೆ ಸೀತೆಯ ಚರಿತ್ರೆ ಅಂತ ಆದ್ರೆ, ರಾಮಾಯಣ ಸೀತೆಯ ಚರಿತ್ರೆ ಅಂತ ಆದ್ರೆ ಹೇಗೆ ರಾಮಾಯಣದ 7 ಕಾಂಡಗಳನ್ನು ನಾವು ಸೀತೆಯ ದೃಷ್ಟಿಯಿಂದ ನಾವು ನೋಡಬಹುದು ಅನ್ನೋದನ್ನ ನಾವು ನೋಡಿದ್ವಿ. ಇದನ್ನ ನಾವು ಚರ್ಚೆ ಮಾಡಿದ್ವಿ. ಅದಾದ ಮೇಲೆ ಇದೊಂದು ಬಹಳ ಪ್ರಸಿದ್ಧವಾದಂತಹ ಮತ್ತೆ ಬಹಳ ವಿಶೇಷವಾದಂತಹ ಸ್ಲೈಡ್ ಇದು. ಇದರಲ್ಲಿ ಲಕ್ಷ್ಮೀ ತತ್ವ ಅಥವಾ ಶ್ರೀ ತತ್ವ ಅನ್ನೋದೇನು ಅನ್ನೋದನ್ನ ಇದರಲ್ಲಿ ವಿವರಿಸಿದ್ದಾರೆ. ಇದನ್ನು ಕೂಡ ನಾವು ಚರ್ಚೆ ಮಾಡಿದ್ವಿ. ಹೇಗೆ ಶ್ರೀ ಎಂಬಂತಹ ಶಬ್ದಕ್ಕೆ 6 ವಿಧವಾದಂತಹ ಅರ್ಥಗಳನ್ನ ಹೇಳಿ ಆ 6 ಅರ್ಥಗಳಲ್ಲಿ ಇರ್ತಕ್ಕಂತಹ 6 ಮುಖ್ಯವಾದಂತಹ ಲೀಲೆಗಳನ್ನ ನಾವು ರಾಮಾಯಣದಿಂದ ನಾವು ಚರ್ಚೆ ಮಾಡಿದ್ವಿ. ಹೇಗೆ ಒಂದೊಂದು ಅರ್ಥವೂ ಕೂಡ ಸೀತೆಗೆ ಅನ್ವಯವಾಗುತ್ತೆ ಅಂತ ನಾವು ನೋಡಿದ್ವಿ. ಶ್ರೀಯತೆ, ಶ್ರಯತೆ, ಶೃಣೋತಿ, ಶ್ರಾವಯತಿ, ಶೃಣಾತಿ ಮತ್ತೆ ಶ್ರೀಣಾತಿ, ಈ ರೀತಿ ಅಲ್ಲ. ಸೊ ನಿಮ್ಗೆ ನೆನಪಿದ್ರೆ ನೀವು ನೆನಪು ಮಾಡ್ಕೋಬಹುದು. ಇದನ್ನ ನಾವು ಚರ್ಚೆ ಮಾಡಿದ್ವಿ ಇದನ್ನ. ಅದಾದ್ಮೇಲೆ
ಸೀತೆ ಮತ್ತೆ ರಾಮ ಇವರಿಬ್ಬರಲ್ಲಿ ಯಾರು ಹೆಚ್ಚು ಸುಂದರ ಅಥವಾ ಸುಂದರಿ ಅದನ್ನು ಕೂಡ ನಾವು ನೋಡಿದ್ವಿ. ಇದಕ್ಕೆ ಪ್ರಮಾಣವನ್ನ ಬ್ರಹ್ಮಚಾರಿಯಾದಂತಹ ಆಜನ್ಮ ಬ್ರಹ್ಮಚಾರಿಯಾದಂತಹ ಹನುಮಂತನೇ ಕೊಡ್ತಾನೆ. ಅದನ್ನ ಕೂಡ ನಾವು ನೋಡಿದ್ವಿ. ಹೇಗೆ ಹನುಮಂತ ಮೊದಲನೇ ಬಾರಿ ಸೀತೆಯನ್ನ ಭೇಟಿ ಮಾಡೋದಕ್ಕೆ ಬರ್ತಾನೆ ಅಶೋಕವನದಲ್ಲಿ, ಅವಾಗ ಶಿಂಶುಪ ವೃಕ್ಷದಿಂದ ಅವನು ಸೀತೆಯ ದರ್ಶನವನ್ನ ಮಾಡಬೇಕಾದ್ರೆ ಈ ಶ್ಲೋಕ ಸ್ವಾಭಾವಿಕವಾಗಿಯೇ ಅವನ ಮುಖದಿಂದ ಅಂದ್ರೆ ಅವನ ಬಾಯಿಯಿಂದ ಆಚೆ ಬರ್ತದೆ. ತುಲ್ಯಶೀಲ ವಯೋವೃತ್ತಾಂ ತುಲ್ಯಾಭಿಜನ ಲಕ್ಷಣಾಂ ರಾಘವೋರ್ಹತಿ ವೈದೇಹಿಂ ತಂಚೇಯಂ ಅಸಿತೇಕ್ಷಣ. ಸೊ 4 ವಿಷಯಗಳಲ್ಲಿ ಸಮಾನ ಸೀತೆ ಮತ್ತೆ ರಾಮ. ಯಾವುದದು? ವ್ಯಕ್ತಿತ್ವ, ವಯಸ್ಸು, ನಡವಳಿಕೆ ಮತ್ತೆ ಪರಿವಾರ, ಇದೆಲ್ಲವೂ ಸಮಾನವಾಗಿದೆ ರಾಮ ಮತ್ತೆ ಸೀತೆಯರಲ್ಲಿ ಪ್ರಾಯ ಅಂತ ಹೇಳ್ಬೋದು. ಉದಾಹರಣೆಗೆ ವಯಸ್ಸಿನಲ್ಲಿ ಕೂಡ ನೋಡಿದ್ರೆ ಕೇವಲ 6 ವರ್ಷ ವ್ಯತ್ಯಾಸ ಅಷ್ಟೇ ಸೀತೆ ಮತ್ತೆ ರಾಮಚಂದ್ರನಿಗೆ ಮದುವೆ ಆದಾಗ 12 ವರ್ಷದ ವಯಸ್ಸು, ಮತ್ತೆ ಸೀತೆಗೆ 6 ವರ್ಷದ ವಯಸ್ಸು ಅಂತ ರಾಮಾಯಣ ಹೇಳುತ್ತೆ. ಅಥವಾ 13 ಮತ್ತೆ 7 ಅಂತ ಕೂಡ ಒಬ್ಬೊಬ್ರು ಹೇಳ್ತಾರೆ. ಸೊ ಅಷ್ಟೇ ಪ್ರಾಯ ಅಷ್ಟೇ ವಯಸ್ಸು. ಸೊ ಆಲ್ಮೋಸ್ಟ್ ಈಕ್ವಲ್ ಅಂತ ಹೇಳ್ಬೇಕಾದ್ರೆ ಪ್ರಾಯ ಅಷ್ಟೇ ಇದೆ, ಸಮಾನರಾಗಿದ್ದಾರೆ. ಆದ್ರೆ ಒಂದು ವಿಷಯದಲ್ಲಿ ಮಾತ್ರ ಬೇರೆ ಇದೆ, ಒಂದು ವಿಷಯದಲ್ಲಿ ಮಾತ್ರ ವ್ಯತ್ಯಾಸ ಇದೆ. ಯಾವ್ದು ಅಂತ ಹೇಳಿದ್ರೆ ಅಸಿತ ಈಕ್ಷಣ. ಈಕ್ಷಣ ಅಂದ್ರೆ ಕಣ್ಣುಗಳು. ಸೀತೆಯಲ್ಲಿ ಯಾವ ಕಣ್ಣುಗಳಿದೆ ಆ ರೀತಿಯಾದಂತಹ ಸುಂದರವಾದಂತಹ ಕಣ್ಣುಗಳು ಪ್ರಾಯಶಃ ರಾಮಚಂದ್ರನಲ್ಲಿ ಇಲ್ಲ ಅಂತ ಹನುಮಂತ ಹೇಳ್ತಾ ಇದ್ದಾನೆ. ಅಲ್ಲ, ಹನುಮಂತ ಹೇಳೋದಕ್ಕಿಂತ ಯಾವುದೇ ಪ್ರಮಾಣ ನಮಗೆ ಬೇಕಿಲ್ಲ, ಬೇರೆ ಯಾವ ಪ್ರಮಾಣ ತಾನೇ ನಮಗೆ ಬೇಕು ಅಲ್ಲ. ಸೊ ಆದ್ರಿಂದ ಅಸಿತ ಈಕ್ಷಣ ಅಂದ್ರೆ ಸೀತೆಯ ಕಣ್ಣುಗಳು ಬಹಳ ಸುಂದರ. ಏನಕ್ಕೆ ಅಂತ ಹೇಳಿದ್ರೆ ಅವಳ ಕಣ್ಣುಗಳಲ್ಲಿ ಆ ಕೃಪೆ ಅನ್ನೋದು, ಆ ಆಶೀರ್ವಾದ ಅನ್ನೋದು, ಮತ್ತೆ ಕರುಣೆ ಅನ್ನೋದು ಉಕ್ಕಿ ಹರಿತಾ ಇದೆ. ಆ ರೀತಿಯಾದಂತಹ ಕರುಣೆಯನ್ನ ನಾನು ರಾಮಚಂದ್ರನಲ್ಲಿ ಅಥವಾ ರಾಮಚಂದ್ರನ ಕಣ್ಣುಗಳಲ್ಲಿ ವಿಶೇಷವಾಗಿ ನಾನು ನೋಡಿಲ್ಲ ಅಂತ ಹನುಮಂತ ಇಲ್ಲಿ ಹೇಳ್ತಾ ಇದ್ದಾನೆ. ಇಲ್ಲಿ ನಾವು ನಿಲ್ಸಿದ್ವಿ, ಇಷ್ಟು ನಾವು ನಿಲ್ಸಿದ್ವಿ. ಇವತ್ತು ಇದಕ್ಕಿಂತ ನಾವು ಮುಂದಕ್ಕೆ ನಾವು ಹೋಗ್ತೇವೆ, ಆಯ್ತಾ. ಸೊ ಇದುವರೆಗೆ ನಾವು ಮುಖ್ಯವಾಗಿ ನಾವು ಸೀತೆಯ ಚರಿತ್ರೆ ಹೇಗೆ ಮುಖ್ಯವಾಗಿ ಪ್ರಧಾನವಾಗಿ ರಾಮಾಯಣದಲ್ಲಿ ಬರ್ತದೆ, ಅದಾದ ಮೇಲೆ ಶ್ರೀತತ್ವ ಅಂದ್ರೆ ಏನು, ಹೇಗೆ ಸೀತೆಗೆ ಅದು ಅನ್ವಯವಾಗುತ್ತೆ, ರಾಮಾಯಣದ ಬೇರೆ ಬೇರೆ ಕಥೆಗಳಲ್ಲಿ ಆ 6 ತತ್ವಗಳನ್ನ ಹೇಗೆ ನಾವು ಅನ್ವಯಿಸಬಹುದು ಅನ್ನೋದನ್ನ ನೋಡಿದ್ವಿ. ಅದಾದ್ಮೇಲೆ ಸೀತೆಯ ಸೌಂದರ್ಯದ ಬಗ್ಗೆ ನಾವು ಈಗ ತಾನೇ ನಾವು ನೋಡಿದ್ವಿ. ಇನ್ಮೇಲೆ ನಾವು ಮುಂದಕ್ಕೆ ಸೀತೆಯ ವಿವಾಹದ ಪ್ರಸಂಗ ಏನಿದೆ ಅದರಲ್ಲಿ ಒಂದಷ್ಟು ವಿಶೇಷವಾದಂತಹ ಅರ್ಥಗಳೇನಿದೆ ಅದನ್ನ ಇವತ್ತು ನಾವು ನೋಡ್ತೇವೆ, ಆಯ್ತಾ. ಸೊ ಮೊದಲನೇದಾಗಿ ಸೀತೆಯ ವಂಶದ ಬಗ್ಗೆ ಇಲ್ಲಿ ಹೇಳ್ತಾರೆ ಆಚಾರ್ಯರು. ಸೀತೆಯ ವಂಶ ಎಂತಹ ಹಿರಿದಾದಂತಹ ವಂಶ ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳ್ತಾರೆ. ಸೀತೆಯ ತಂದೆಯ ಹೆಸರು ಸೀರಧ್ವಜ ಜನಕ. ಕಳೆದ ಬಾರಿ ನಾವು ಚರ್ಚೆ ಮಾಡಿದ್ವಿ. ಆ ವಂಶದಲ್ಲಿ, ಜನಕ ಮಹಾರಾಜರ ವಂಶದಲ್ಲಿ ಯಾವ ಯಾವ ಮಹಾರಾಜರು ಬಂದ್ರು ಎಲ್ಲರಿಗೂ ಜನಕ ಅಂತಾನೆ ಹೆಸರು. ಜನಕ ಅಂದ್ರೆ ಏನು? ಜನರನ್ನ ಬಹಳ ಚೆನ್ನಾಗಿ ನೋಡಿಕೊಳ್ಳುವಂತಹವನು ಅಥವಾ ಬಹಳ ಚೆನ್ನಾಗಿ ಪಾಲಿಸುವಂತಹವನು ಅವನಿಗೆ ಜನಕ ಅಂತ ಹೆಸರು. ಆದ್ರೆ ಸೀತೆಯ ತಂದೆ ಯಾರಿದ್ರು ಅವನಿಗೆ ನಿಜವಾದಂತಹ ಹೆಸರು ಏನಿತ್ತು ಅಂತ ಹೇಳಿದ್ರೆ ಸೀರಧ್ವಜ ಜನಕ. ಆದ್ದರಿಂದಲೇ ಭಗವದ್ಗೀತೆಯ 3ನೇ ಅಧ್ಯಾಯದಲ್ಲಿ ಆಸ್ಥಿತೋ ಜನಕಾದಯ ಅಂತ ಕೃಷ್ಣ ಏನ್ ಹೇಳ್ತಾನೆ, ಜನಕ ಮತ್ತೆ ಇತರರೆಲ್ಲರೂ ಕೂಡ ಏನು ಧರ್ಮದ ಪಾಲನೆಯನ್ನ ಕರ್ಮಯೋಗದ ಮೂಲಕ ಮಾಡಿದರು, ಕರ್ಮಯೋಗವನ್ನ ಮಾಡಿ ತಮ್ಮ ಎಲ್ಲಾ ಪ್ರಜೆಗಳನ್ನ ಕರ್ಮಯೋಗದ ಪಥದಲ್ಲಿ ನಡೆಸಿದರು ಅಂತ ಹೇಳಿದ್ರು ಅಂತ ಹೇಳ್ತಾನೆ ಕೃಷ್ಣ. ಸೊ ಆ ಒಂದು ಜನಕ ಪ್ರಾಯಶಃ ಸೀತೆಯ ತಂದೆ ಅಲ್ವೇನೋ ಅಂತ ಎಷ್ಟೊಂದು ಜನ ಅಲ್ಲಿ ಆಚಾರ್ಯರು ಅಲ್ಲಿ ಹೇಳ್ತಾರೆ. ಏಕೆಂದ್ರೆ ಆ ಒಂದು ವಂಶದಲ್ಲಿ ಬಂದಂತಹ ಎಲ್ಲಾ ಮಹಾರಾಜರಿಗೂ ಜನಕ ಅಂತಾನೆ ಹೆಸರು. ಆದ್ದರಿಂದ ಜನಕನ ಜೊತೆಗೆ ಮತ್ತೊಂದು ಹೆಸರು ಕೂಡ ಇರ್ತದೆ ಎಲ್ಲರಿಗೂ ಅಲ್ಲ. ಸೊ ಸೀತೆಯ ತಂದೆ ಯಾರಿದ್ರು ಅವರಿಗೆ ಸೀರಧ್ವಜ ಜನಕ ಅಂತ ನಿಜವಾದಂತಹ ಹೆಸರು. ಜನಕ ಎಂಬುದು ಒಂದು ಸ್ಥಾನ, ಹೇಗೆ ಇಂದ್ರ ಅನ್ನೋದು ಕೂಡ ಒಂದು ಸ್ಥಾನ. ಈಗಿನ ಇಂದ್ರ ಯಾರಿದ್ದಾನೆ ಅವನಿಗೆ ಪುರಂಧರ ಅಂತ ಹೆಸರು. ಇದಾದ್ಮೇಲೆ ಬರುವಂತ ಇಂದ್ರ ಬಲಿ ಮಹಾರಾಜರು. ಸೊ ಇಂದ್ರ ಅನ್ನೋದು ಸ್ಥಾನ. ಹೇಗೆ ಮಿನಿಸ್ಟರ್ ಯಾರಿದ್ದಾರೆ, ಚೀಫ್ ಮಿನಿಸ್ಟರ್ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು, ಅದು ಒಂದು ಸ್ಥಾನ. ಅಲ್ಲಿ ಬೇರೆ ಬೇರೆ ಜನ ಬಂದು ಕೂತ್ಕೋತಾರೆ. ಇವಾಗ ಒಬ್ಬ ಇದ್ದಾನೆ, ಕಳೆದ ವರ್ಷ ಇದೇ ಸಮಯದಲ್ಲಿ ಬೇರೆ ಯಾರೋ ಒಬ್ರು ಇದ್ರು, ಮುಂದೆ ಮತ್ತೆ 5 ವರ್ಷ ಆದ್ಮೇಲೆ ಪ್ರಾಯಶಃ ಬೇರೆ ಯಾರೋ ಬರ್ತಾರೆ. ಸೊ ಅದೇ ರೀತಿಯಲ್ಲಿ ಜನಕ ಅನ್ನೋದು ಕೂಡ ಒಂದು ಸ್ಥಾನ. ಮಿಥಿಲೆಯ ರಾಜರಾದ ಎಲ್ಲರಿಗೂ ಜನಕನೆಂದೇ ಹೆಸರು. ಇಕ್ಷ್ವಾಕು ಮಹಾರಾಜರ ಒಬ್ಬ ಸುಪುತ್ರನ ಹೆಸರು ನಿಮಿ ಮಹಾರಾಜರು. ಇವಾಗ ನೋಡಿ ಆ ಜನಕ ಮಹಾರಾಜರವರೆಗೆ ಆ ವಂಶ ಹೇಗೆ ಬಂತು, ಏಕೆಂದ್ರೆ ಸೀತೆಯ ವಂಶ ಕೂಡ ಇಕ್ಷ್ವಾಕು ವಂಶದಲ್ಲೇ ಬರ್ತಕ್ಕಂತಹದ್ದು ಅನ್ನೋದನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ. ಇಕ್ಷ್ವಾಕು ಮಹಾರಾಜರ ಒಬ್ಬ ಸುಪುತ್ರನ ಹೆಸರು ನಿಮಿ ಮಹಾರಾಜರು. ಇಕ್ಷ್ವಾಕು ಅಂದ್ರೆ ಯಾರು? ಇಕ್ಷ್ವಾಕು ಅಂತ ಹೇಳಿದ್ರೆ ಸ್ವಯಂಭುವ ಮನುವಿನ ಮಗ, ವೈವಸ್ವತ ಮಗುವಿನ ಮಗ ಅಲ್ಲ. ಭಗವದ್ಗೀತೆಯ 4ನೇ ಅಧ್ಯಾಯದಲ್ಲಿ ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನ್ ಅಹಮವ್ಯಯಂ
ವಿವಸ್ವಾನ್ ಮನವೇ ಪ್ರಾಹ ಮನುಹು ಇಕ್ಷ್ವಾಕವೇ ಅಬ್ರವೀತ್. ನಾನು ಈ ಭಗವದ್ಗೀತೆಯ ಜ್ಞಾನವನ್ನ ಸಾವಿರಾರು ವರ್ಷಗಳ ಹಿಂದೆ ಯಾರಿಗೆ ಕೊಟ್ಟಿದ್ದೆ? ಸೂರ್ಯ ದೇವತೆಯಾದಂತಹ ವಿವಸ್ವಾನನಿಗೆ ಕೊಟ್ಟಿದ್ದೆ. ಆ ವಿವಸ್ವಾನನ್ನವನು ತನ್ನ ಸುಪುತ್ರನಾದಂತಹ ವೈವಸ್ವತ ಮನುವಿಗೆ ಕೊಟ್ಟ. ಮತ್ತೆ ಆ ವೈವಸ್ವತ ಮನು ಅನ್ನೋವನು ತನ್ನ ಸುಪುತ್ರನಾದಂತಹ ಇಕ್ಷ್ವಾಕು ಮಹಾರಾಜರಿಗೆ ಕೊಟ್ಟ. ಈ ಇಕ್ಷ್ವಾಕು ಅನ್ನೋರು ಈ ಭೂಮಿಯ ಮೇಲೆ ಸೂರ್ಯವಂಶದ ಮೊದಲನೆಯ ಪ್ರತಿನಿಧಿಗಳು. ಅದನ್ನ ನಾವು ನೋಡ್ಕೋಬಹುದು. ಇಕ್ಷ್ವಾಕು ಮಹಾರಾಜರ ಒಬ್ಬ ಸುಪುತ್ರನ ಹೆಸರು ನಿಮಿ ಮಹಾರಾಜರು. ನಿಮಿ ಮಹಾರಾಜರು ನಿಸ್ಸಂತಾನವಾಗಿಯೇ ದೇಹತ್ಯಾಗ ಮಾಡಿದ್ದರಿಂದ ಅವರ ಶರೀರದ ಮಂಥನದಿಂದ ಹುಟ್ಟಿದಂತಹ ಒಬ್ಬ ಮಹಾಪುರುಷನಿಗೆ ಮಿಥಜನಕನೆಂದು ಹೆಸರಾಯಿತು. ಮಿಥ ಅಂದ್ರೆ ಮಂಥನದಿಂದ ಹುಟ್ಟಿದಂತಹ ಒಬ್ಬ ಜನಕ, ಅವನಿಗೆ ಮಿಥ ಜನಕ. ಇದನ್ನ ನಾವು ಭಾಗವತದಲ್ಲಿ ಕೂಡ ನಾವು ನೋಡ್ತೇವೆ. ಯಾವ ಸಂದರ್ಭದಲ್ಲಿ ನೋಡ್ತೇವೆ ನಾವು? ಯಾರಾದ್ರೂ ಹೇಳ್ತೀರಾ? ಯಾವ ಸಂದರ್ಭದಲ್ಲಿ ಒಬ್ಬಾತನ ಒಬ್ಬ ರಾಜನ ಮಂಥನವನ್ನ ಅಂದ್ರೆ ಶರೀರದ ಮಂಥನವನ್ನ ಮಾಡಿ ಮತ್ತೊಬ್ಬ ರಾಜ ಹುಟ್ಟಿದ? ಪುರಂದರ ರಾಜರು ಪೃಥು ಮಹಾರಾಜ. ವೇಣಾರಾಜ ಇದಾಗಿ ತುಂಬಾ ಅವರು ಕೆಟ್ಟದಾಗಿ ನಡ್ಕೊಂತಿದ್ರ ಅವ್ರ ಶರೀರದಿಂದ ಪೃಥುರಾಜನನ್ನ ಅವ್ರು ಮಂಥನ ಮಾಡಿ ತೆಗಿತಾರೆ. ಹೌದೌದು, ಧನ್ಯವಾದಗಳು ಮಾತಾಜಿ. 2-3 ಜನ ಹೇಳಿದ್ರು ಸರಿಯಾಗಿ. ವೇನ ಅಂತ ಯಾರಿದ್ದ? ಅಂಗ ಮಹಾರಾಜನ ಮಗ. ಅವನು ಬಹಳ ತಪ್ಪಾಗಿ ನಡ್ಕೊಳ್ತಾ ಇದ್ದಿದ್ರಿಂದ, ಬಹಳ ದೌರ್ಜನ್ಯಗಳನ್ನ ಮಾಡ್ತಾ ಇದ್ದಿದ್ರಿಂದ ಬ್ರಾಹ್ಮಣ ಶಾಪದಿಂದ ಅವನು ಸತ್ತೋಗ್ತಾನೆ. ಮತ್ತೆ ಅವನದೇ ಶರೀರದಿಂದ, ಏಕೆಂದ್ರೆ ಅಂಗ ಮಹಾರಾಜನು ಬಹಳ ಶುದ್ಧ ಭಕ್ತನಾಗಿದ್ದ, ಅವನ ಸುಪುತ್ರನಾದಂತಹ ಈ ವೇನ ಬಹಳ ಕ್ರೂರಿಯಾಗಿದ್ದ. ಅದರಿಂದ ವಂಶ ಒಳ್ಳೇದು ಅಂತ ಹೇಳಿ ಬ್ರಾಹ್ಮಣರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅದೇ ವೇನನ ಶರೀರದ ಮಂಥನದಿಂದ ಮತ್ತೊಬ್ಬ ರಾಜನನ್ನ, ಅಂದ್ರೆ ನಿಷಾದನವನು ಮೊದಲು ಬರ್ತಾನೆ. ಹೌದು, ಯಾರು ಹೇಳಿದ್ರ ಹಾಗೆ, ನಿಷಾದನವನು ಬರ್ತಾನೆ. ಆದ್ರೆ ಮತ್ತೆ ಮಂಥನವನ್ನ ಮುಂದುವರಿಸ್ತಾರೆ. ಆವಾಗ ಪೃಥು ಮಹಾರಾಜರು ಮತ್ತೆ ಅರ್ಚಿ ಇಬ್ಬರು ಕೂಡ ಬರ್ತಾರೆ. ಸೊ ಅದೇ ರೀತಿಯಲ್ಲಿ ನಿಮಿ ಮಹಾರಾಜರ ಶರೀರದ ಮಂಥನದಿಂದ ಹುಟ್ಟಿದಂಥವರು ಮಿಥಜನಕ. ಈ ಮಿಥಜನಕನೇ ಇಂದಿನ ಮಿಥಿಲೆಯನ್ನು ಕಟ್ಟಿಸಿದನು. ನೋಡಿ, ಮಿಥಿಲೆ ಎಂಬಂತಹ ಶಬ್ದ ಯಾರಿಂದ ಬರ್ತದೆ ಅಂತ ಹೇಳಿದ್ರೆ ಮಿಥ ಜನಕ ಅಲ್ಲ. ಸೊ ಮಿಥಜನಕ ಕಟ್ಟಿಸಿದಂತಹ ಊರು ಅಥವಾ ನಗರ, ಅದಕ್ಕೆ ಏನ್ ಹೆಸರಾಯಿತು? ಮಿಥಿಲೆ. ಮಿಥಿಲೆಗೆ ಮತ್ತೊಂದು ಹೆಸರು ವಿದೇಹ. ನೋಡಿ, ಇವಾಗ ಬರ್ತಾ ಇದೆ. ಸೊ ಮತ್ತೊಂದು ಹೆಸರು ವಿದೇಹ. ಏನಕ್ಕೆ ಅಂತ ಹೇಳಿದ್ರೆ ವಿದೇಹ, ಆ ಒಂದು ವಿದೇಹದಲ್ಲಿ ಯಾರಿಗೂ ದೇಹದ ಮೇಲೆ ಆಸಕ್ತಿ ಇರಲಿಲ್ಲ, ಆದ್ದರಿಂದ ವಿದೇಹ ಅನ್ನುವಂತಹ ಹೆಸರು ಅಲ್ಲಿಗೆ ಬಂತು ಅಂತ ಹೇಳ್ತಾರೆ. ಯಾರಿಗೂ ದೇಹದಲ್ಲಿ ಆಸಕ್ತಿ ಇರಲಿಲ್ಲ, ಆತ್ಮದಲ್ಲಿ ಮಾತ್ರ ಆಸಕ್ತಿ ಇತ್ತಂತೆ ಆ ವಿದೇಹಪುರದಲ್ಲಿ. ಆದ್ದರಿಂದ ವಿದೇಹಪುರ ಅಂದ್ರೆ ಮಿಥಿಲೆ. ಆ ವಿದೇಹಪುರದಲ್ಲಿ ಯಾರಿಗೂ ಈ ಶರೀರದಲ್ಲಿ ಆಸಕ್ತಿ ಇರಲಿಲ್ಲ, ಶಾರೀರಿಕ ಭೋಗದಲ್ಲಿ ಅಥವಾ ಇಂದ್ರಿಯ ತೃಪ್ತಿಯಲ್ಲಿ ಆಸಕ್ತಿ ಇರಲಿಲ್ಲ. ಕೇವಲ ಭಗವಂತನಲ್ಲಿ ಮತ್ತೆ ಆತ್ಮದ ಸಂತುಷ್ಟಿಯಲ್ಲಿ ಮಾತ್ರ ಅವರಿಗೆ ಆಸೆ ಇತ್ತು. ಆದ್ದರಿಂದ ಸೀತೆಗೆ ಮತ್ತೊಂದು ಹೆಸರೇನಾಯ್ತು? ವೈದೇಹಿ. ನೋಡಿ, ಇದು ಮತ್ತೊಂದು ಹೆಸರು. ವಿದೇಹಪುರದಲ್ಲಿ ಹುಟ್ಟಿದಂಥವಳು ವೈದೇಹಿ. ಇದು ಸಂಸ್ಕೃತದ ಒಂದು ವೈಶಿಷ್ಟ್ಯ ಅಂತ ಹೇಳ್ತಾ ಇದ್ದೆ. ಸೊ ಅದಕ್ಕೆ ಸಂಸ್ಕೃತದಲ್ಲಿ ಪಾಣಿನಿಯ ಒಂದು ಸೂತ್ರ ಕೂಡ ಇದೆ. ಅದು ಆ ಸೂತ್ರದ ಪ್ರಕಾರ ಈ ರೀತಿಯಾಗಿ ನಾವು ಹೇಳಬಹುದು. ಸೊ ವೈದೇಹಿ ಅಂದ್ರೆ ಸೀತೆ. ಅದಾದ್ಮೇಲೆ ಈ ಮಿಥಿಲೆಯ ವಂಶದಲ್ಲಿ ಬಂದ ಒಬ್ಬ ರಾಜನ ಹೆಸರು ಕ್ಷೀರಧ್ವಜ ಜನಕ. ಸೊ ಅದೇ ರೀತಿಯಲ್ಲಿ ಆ ಮಿಥಜನಕನಿಂದ, ಏಕೆಂದ್ರೆ ಇಕ್ಷ್ವಾಕು ವಂಶದಿಂದಲೇ ಒಂದು ಶಾಖೆಯಾಗಿ ಮಿಥಜನಕ ಹೋಗಿ ಮಿಥಿಲೆಯನ್ನ ಕಟ್ಟಿಸ್ತಾನೆ. ಮಿಥಜನಕನ ವಂಶದಲ್ಲಿ ಬಂದಂತಹ ಎಲ್ಲರಿಗೂ ಜನಕ ಅಂತ ಹೆಸರು ಬರುತ್ತೆ. ಅವರ ಪೈಕಿ ಒಬ್ಬನ ಹೆಸರು ಏನಾಯ್ತು ಅಂತ ಹೇಳಿದ್ರೆ ಕ್ಷೀರಧ್ವಜ ಜನಕ. ಇವನಿಗೆ ಬಹುಕಾಲ ಮಕ್ಕಳಿಲ್ಲದೆ ಇರಲು, ಸೊ ಬಹುಕಾಲ ಅವನಿಗೆ ಮಕ್ಕಳೇ ಇರಲಿಲ್ಲ. ಅದಾದ್ಮೇಲೆ ಒಮ್ಮೆ ತನ್ನ ಭೂಮಿಯನ್ನ ಉಳುವಾಗ ಅಲ್ಲ, ಸೊ ಇವಾಗ ಉಳುವವನಿಗೆ ಭೂಮಿ ಅಂತ ಆಮೇಲೆ ಸರ್ಕಾರ ಮಾಡ್ಬಿಡ್ತು. ಆಗಿನ ಕಾಲದಲ್ಲಿ ಆ ರೀತಿಯಾದಂತಹ ನಿಯಮ ಇರಲಿಲ್ಲ. ರಾಜ ಮಹಾರಾಜರ ಹತ್ರ, ದೇವಸ್ಥಾನಗಳ ಹತ್ರ ಇನ್ನೂ ಜಮೀನು ಇದ್ದ ಒಂದು ಕಾಲದಲ್ಲಿ ತನ್ನ ಭೂಮಿಯನ್ನ ಉಳುವಾಗ ತನ್ನ ನೇಗಿಲಿಗೆ ಸಿಕ್ಕ ಒಂದು ಪೆಟ್ಟಿಗೆಯಲ್ಲಿ ಇದ್ದ ಮಗುವೆ ಸೀತೆ. ಸೀತಾ ಅಂದ್ರೆ ಏನು, ಅದಕ್ಕೆ ಅರ್ಥ ಅಂತ ಹೇಳಿದ್ರೆ ಆ ಉಬ್ಬು ಬರುತ್ತಲ್ಲ, ಫರೋ ಅಂತ ಹೇಳ್ತಾರೆ ಆಂಗ್ಲ ಭಾಷೆಯಲ್ಲಿ. ಆವಾಗ ನೇಗಿಲನ್ನ ನಾವು ಅಲ್ಲಿ ಪ್ರಯೋಗ ಮಾಡ್ತೇವೆ ಭೂಮಿಯ ಮೇಲೆ, ಅಲ್ಲಿ ಒಂದು ಹಳ್ಳದ ತರ ಬರುತ್ತೆ ಅಲ್ಲ, ಅದಕ್ಕೆ ಸೀತಾ ಅಂತ ಹೇಳ್ತಾರಂತೆ. ಅದು ಒಂದು ಒಬ್ಬೊಬ್ರು ಆ ರೀತಿ ಹೇಳ್ತಾರೆ. ಮತ್ತೊಬ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ನೇಗಿಲಿನ ಅಗ್ರಭಾಗ ಏನಿದೆ ಅಂದ್ರೆ ಮುಂದಿನ ಭಾಗ ಏನಿದೆ ಅದಕ್ಕೆ ಸೀತಾ ಅಂತ ಹೆಸರು. ಆ ನೇಗಿಲಿನಿಂದನೇ ಸೀತೆ ಸಿಕ್ಕಿದ್ರಿಂದ ಸೀತೆಗೆ ಸೀತಾ ಎಂಬಂತ ಹೆಸರು ಆಯ್ತು ಅಥವಾ ಬಂತು ಅಂತ ಬಹಳಷ್ಟು ಜನ ಹೇಳ್ತಾರೆ. ಸೊ ಇವಾಗ ನಾವು ಈ ವಿವಾಹ ಪ್ರಸಂಗಕ್ಕೆ ಹೋಗೋಣ. ಇದು ಬಹಳ ಆಸಕ್ತಿಯುತವಾದಂತಹ ವಿಷಯ. ಏಕೆಂದ್ರೆ ಇಲ್ಲಿ ಸೀತೆಯ ಒಂದು ಮಹಾತ್ಮೆ ಇನ್ನೂ ಸ್ಪಷ್ಟವಾಗಿ ಇಲ್ಲಿ ಸೀತೆ ಮತ್ತೆ ರಾಮಚಂದ್ರನ ಮಹಾತ್ಮೆ ಕೂಡ ಇಲ್ಲಿ ಬಹಳ ಚೆನ್ನಾಗಿ
ಆ ಇಲ್ಲಿ ಅದರ ವರ್ಣನೆ ಬರ್ತದೆ. ಅದನ್ನ ಇವಾಗ ನಾವು ನೋಡೋಣ. ಸೊ ವಿಶ್ವಾಮಿತ್ರರ ಆಜ್ಞೆಯಂತೆ ಶ್ರೀರಾಮನು ಶಿವಧನುಸ್ಸನ್ನು ಅಥವಾ ಪಿನಾಕ, ಸೊ ಶಿವಧನುಸ್ಸಿಗೆ ಏನಂತ ಹೆಸರು? ಪಿನಾಕ. ಆದ್ದರಿಂದಲೇ ಶಿವನಿಗೆ ಪಿನಾಕಪಾಣಿ ಅಂತ ಒಂದು ಹೆಸರಿದೆ. ಏಕೆಂದ್ರೆ ಪಿನಾಕವನ್ನ ಅವನು ಎತ್ತುವಂತವನು ಆ ಪಿನಾಕಪಾಣಿ. ಸೊ ವಿಷ್ಣುವಿನ ಧನುಸ್ಸಿಗೆ ಏನೋ ಹೆಸರು? ಯಾರಾದ್ರೂ ಹೇಳ್ತೀರಾ? ವಿಷ್ಣು ಸಹಸ್ರನಾಮದಲ್ಲಿ ಬರ್ತದೆ ಶಾರಂಗ. ಕರೆಕ್ಟ್ ಕರೆಕ್ಟ್, ಧನ್ಯವಾದಗಳು. ಮತ್ತೆ ವಿಷ್ಣುವಿನ ಅಥವಾ ರಾಮಚಂದ್ರನ ಇದು ಧನುಸ್ಸಿಗೆ ಏನ್ ಹೆಸರು? ಕೋದಂಡ. ಧನ್ಯವಾದಗಳು. ಸೊ ಅದೇ ರೀತಿಯಲ್ಲಿ ನಾವು ವಿಷ್ಣು ಸಹಸ್ರನಾಮದಲ್ಲಿ ಎಷ್ಟೊಂದು ಹೆಸರುಗಳನ್ನ ನೋಡ್ತೇವೆ. ಭಗವಂತನ ಬೇರೆ ಬೇರೆ ಆಯುಧಗಳಿಗೆ ಒಂದೊಂದು ಹೆಸರಿದೆ, ಒಂದೊಂದು ನಿರ್ದಿಷ್ಟವಾದಂತಹ ಹೆಸರು ಇರೋದನ್ನ ನಾವು ನೋಡಬಹುದು. ಅದು ನಮ್ಮ ಸನಾತನ ಧರ್ಮದ ವೈಶಿಷ್ಟ್ಯ ಅಲ್ಲ. ಒಂದೊಂದು ವಸ್ತು ಅಂತ ನಮಗೆ ಅನ್ಸುತ್ತೆ, ಆದ್ರೆ ಅದಕ್ಕೆ ಜೀವ ಅನ್ನೋದಿದೆ ಅಲ್ಲ. ಹೇಗೆ ಭಗವದ್ಗೀತೆ ಆರಂಭದಲ್ಲಿ ಕೂಡ ಕೃಷ್ಣನ ಶಂಖಕ್ಕೆ ಪಾಂಚಜನ್ಯ ಅಂತ, ಪಾಂಚಜನ್ಯಂ ಋಷಿಕೇಶೋ ದೇವದತ್ತಂ ಧನಂಜಯ ಪೌಂಡ್ರಂ ದಧ್ಮೌ ಮಹಾಶಂಖಂ ಭೀಮಕರ್ಮ ವೃಕೋದರಃ ಅನಂತ ವಿಜಯಂ ರಾಜ ಕುಂತಿ ಪುತ್ರೋ ಯುಧಿಷ್ಠಿರ ನಕುಲ ಸಹದೇವಶ್ಚ ಸುಘೋಷ ಮಣಿಪುಷ್ಪಕೌ. ನೋಡಿ, ಒಬ್ಬೊಬ್ಬರ ಶಂಖಕ್ಕೂ ಒಂದೊಂದು ಹೆಸರನ್ನ ಕೊಟ್ಟಿದ್ದಾರೆ. ಏಕೆಂದ್ರೆ ಅವೆಲ್ಲರೂ ಕೂಡ ವ್ಯಕ್ತಿಗಳು ನಿಜವಾಗ್ಲು, ಆದ್ರೆ ಭಗವಂತನ ಲೀಲೆಯಲ್ಲಿ ಶಂಖದ ರೂಪದಲ್ಲಿ ಅವರು ಲೀಲೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಅಲ್ಲ. ಸೊ ಅದೇ ರೀತಿಯಲ್ಲಿ ಶಿವನ ಧನುಸ್ಸಿಗೆ ಪಿನಾಕ ಅಂತ ಹೆಸರು. ಆದ್ದರಿಂದಲೇ ಶಿವನಿಗೆ ಪಿನಾಕಪಾಣಿ ಅಂತ ಹೆಸರು ಅಲ್ಲ. ಸೊ ವಿಶ್ವಾಮಿತ್ರರ ಆಜ್ಞೆಯಂತೆ ಶ್ರೀರಾಮನು ಶಿವಧನುಸ್ಸನ್ನು ಎತ್ತಿ ಮುರಿದ ನಂತರ, ನಾವು ಸೀದಾ ಅಲ್ಲಿಗೆ ಹೋಗ್ತಾ ಇದ್ದೇವೆ, ಲೀಲೆಗೆ ಹೋಗ್ತಾ ಇದ್ದೇವೆ. ಇದಕ್ಕೆ ಏನು ಪೃಷ್ಠಭೂಮಿ ಇರಲಿ, ಯಾವುದೇ ಒಂದು ವಿವರವನ್ನ ಕೊಡ್ತಾ ಇಲ್ಲ. ಎಲ್ಲರಿಗೂ ಗೊತ್ತೇ ಇದೆ ಆ ಕಥೆ. ಹೇಗೆ ವಿಶ್ವಾಮಿತ್ರರು ಬಂದು ರಾಮಚಂದ್ರ ಮತ್ತೆ ಲಕ್ಷ್ಮಣರನ್ನ ಅಯೋಧ್ಯೆಯಿಂದ ದಶರಥನ ಇಷ್ಟ ಇಲ್ಲದೆ ಹೋದ್ರು ಕೂಡ, ದಶರಥನಿಗೆ ಇಷ್ಟ ಇಲ್ಲದೆ ಹೋದ್ರು ಕೂಡ ಅವನ್ನ ಕರ್ಕೊಂಡು ಹೋಗ್ತಾರೆ. ದಶರಥನಿಗೆ ಇಷ್ಟ ಇರೋದಿಲ್ಲ ಒಂಚೂರು ಕೂಡ, ಆದ್ರೂ ಕೂಡ ವಸಿಷ್ಠರ ಆಜ್ಞೆಯ ಮೇರೆಗೆ ಅವರನ್ನ ಕಳಿಸ್ತಾನೆ. ಆಮೇಲೆ ನಮಗೆ ಗೊತ್ತಿದೆ, ರಾಮಚಂದ್ರನನ್ನ ಮತ್ತೆ ಲಕ್ಷ್ಮಣರನ್ನ ಈ ವಿಶ್ವಾಮಿತ್ರ ಮುನಿಗಳು ಏನಕ್ಕೆ ಅಲ್ಲಿಂದ ಕರೆದುಕೊಂಡು ಹೋಗಿದ್ದು ಅಂತ ಹೇಳಿದ್ರೆ, ನಿಜವಾಗ್ಲೂ ತಾಟಕೆಯ ಸಂಹಾರಕ್ಕಾಗ್ಲಿ ಅಥವಾ ಮಾರೀಚನ ಅಥವಾ ಸುಬಾಹುವಿನ ಸಂಹಾರಕ್ಕಾಗ್ಲಿ ಅಲ್ಲ. ಆದ್ರೆ ನಿಜವಾಗ್ಲೂ ಕರೆದುಕೊಂಡು ಬಂದಿದ್ದು ಅವರ ಅಂದ್ರೆ ಮುಖ್ಯವಾಗಿ ರಾಮಚಂದ್ರನ ವಿವಾಹ ಸಂಸ್ಕಾರವನ್ನ ಮಾಡುವುದಕ್ಕಾಗಿ. ಅದು ನಮ್ಮ ರಾಮಾಯಣದಲ್ಲಿ ಕಂಡು ಬರುವಂತಹ ಮೂಲವಾದಂತಹ ಅರ್ಥ ಅಲ್ಲಿ ಕಂಡು ಬರುತ್ತದೆ ವ್ಯಾಖ್ಯಾನಗಳ ಮೂಲಕ. ಸೊ ವಿಶ್ವಾಮಿತ್ರರು ಏನನ್ನ ಯೋಚಿಸ್ತಾ ಇದ್ರು ಅಂತ ಹೇಳಿದ್ರೆ, ಯಾವಾಗ್ಲೂ ನಮ್ಗೆ ಗೊತ್ತೇ ಇದೆ, ವಿಶ್ವಾಮಿತ್ರರು ಮತ್ತೆ ವಸಿಷ್ಠರ ನಡುವೆ ಒಂದ್ ಸ್ವಲ್ಪ ಮಟ್ಟಕ್ಕೆ ಪೈಪೋಟಿ ಇದ್ದೇ ಇತ್ತು. ಮುಂಚೆ ಅದು ದೊಡ್ಡ ಯುದ್ಧದ ರೂಪದಲ್ಲಿ ಇತ್ತು. ಆದ್ರೆ ಇಬ್ಬರೂ ಕೂಡ ಬ್ರಹ್ಮರ್ಷಿಗಳಾದ್ಮೇಲೆ, ವಸಿಷ್ಠರು ಮುಂಚಿಂದಾನೇ ಬ್ರಹ್ಮರ್ಷಿಗಳಾಗಿದ್ರು, ಆದ್ರೆ ಯಾವಾಗ ವಿಶ್ವಾಮಿತ್ರರು ಕೂಡ ಬ್ರಹ್ಮರ್ಷಿಗಳಾಗ್ತಾರೆ, ಅವಾಗ ವಸಿಷ್ಠರೇ ಬಂದು ಅವರಿಗೆ ಕಂಗ್ರ್ಯಾಚುಲೇಟ್ ಮಾಡಿ, ಅವರಿಗೆ ಅಭಿನಂದನೆಗಳನ್ನ ಹೇಳಿ, ಅದಾದ್ಮೇಲೆ ಅವರ ಜೊತೆಗೆ ಸ್ನೇಹವನ್ನ ಬೆಳೆಸೋದಕ್ಕೆ ಪ್ರಯತ್ನವನ್ನ ಪಡ್ತಾರೆ. ಅದಾದ್ಮೇಲೆ ಕೂಡ ವಸಿಷ್ಠರಿಗೆ ಯಾವುದೇ ರೀತಿಯಾದಂತಹ ಪೈಪೋಟಿ ಇರಲಿಲ್ಲ. ಆದ್ರೆ ವಿಶ್ವಾಮಿತ್ರರಿಗೆ ಸ್ವಲ್ಪ ಮಟ್ಟಕ್ಕೆ ಪೈಪೋಟಿ ಇದ್ದ ಹಾಗೆ ಅನಿಸ್ತದೆ ನಾವೆಲ್ಲ ಆನಂತರದ ಲೀಲೆಗಳನ್ನ ಓದಬೇಕಾದ್ರೆ. ಅದರಿಂದ ವಿಶ್ವಾಮಿತ್ರರು ಅನ್ಕೋತಾ ಇದ್ರು, ಈ ವಸಿಷ್ಠರು ರಾಮಚಂದ್ರನ ನಾಮಕರಣವನ್ನ ಮಾಡಿದ್ದಾರೆ, ನಾಮಕರಣದ ಸಂಸ್ಕಾರವನ್ನ ಮಾಡಿದ್ದಾರೆ, ಅದರಿಂದ ನಾನು ರಾಮಚಂದ್ರನ ವಿವಾಹ ಸಂಸ್ಕಾರವನ್ನ ಮಾಡಿಸ್ತೇನೆ ಅಂತ ಹೇಳಿ ಅಲ್ಲಿಗೆ ಬಂದು ಅವರಿಬ್ಬರನ್ನ ಕರೆದುಕೊಂಡು ಬಂದು, ಅದಾದ್ಮೇಲೆ ದಾರಿಯಲ್ಲಿ ಎಷ್ಟೊಂದು ಲೀಲೆಗಳಾಗತ್ತೆ. ತಾಟಕೆಯ ಸಂಹಾರ, ಅದಕ್ಕಿಂತಲೂ ಮುಂಚೆ ರಾಮ ಮತ್ತೆ ಲಕ್ಷ್ಮಣರಿಗೆ ದಿವ್ಯವಾದಂತಹ ಅಸ್ತ್ರಗಳನ್ನ, ವಿಶ್ವಾಮಿತ್ರರ ಹತ್ರ ಯಾವ ಯಾವ ಅಸ್ತ್ರಗಳಿತ್ತು, ಯಾವ ಯಾವ ಅಸ್ತ್ರಗಳನ್ನ ದಿವ್ಯವಾದಂತಹ ತಪಸ್ಸಿನಿಂದ, ಸಾವಿರಾರು ವರ್ಷಗಳ ತಪಸ್ಸಿನಿಂದ ಅವರು ಪಡೆದುಕೊಂಡಿದ್ರು, ಅದೆಲ್ಲವನ್ನ ಧಾರೆ ಎರೆದು ಬಿಡ್ತಾರೆ ರಾಮಚಂದ್ರನಿಗೆ. ಅದೇ ಅದೇ ಅಸ್ತ್ರಗಳನ್ನ ರಾಮಚಂದ್ರ ರಾವಣನನ್ನ ಸಂಹಾರ ಮಾಡೋದಕ್ಕೆ ಕೂಡ ಉಪಯೋಗಿಸ್ತಾನೆ. ಇದೆಲ್ಲ ನಮ್ಗೆ ಗೊತ್ತಿದೆ. ಬಲ ಮತ್ತೆ ಅತಿಬಲ ಮಂತ್ರಗಳನ್ನ ಕೊಡ್ತಾರೆ. ಸೊ ಇದೆಲ್ಲ ನಾವು ನೋಡ್ಬೋದು, ರಾಮಾಯಣವನ್ನ ಓದಿದ್ರೆ ನೋಡ್ಬೋದು. ಅದಾದ್ಮೇಲೆ ಹೋಗಿ ತಾಟಕೆಯ ಸಂಹಾರವಾಗತ್ತೆ. ಅದಾದ್ಮೇಲೆ ಯಜ್ಞ ಸಂರಕ್ಷಣೆಗೋಸ್ಕರ ಮಾರೀಚ ಮತ್ತೆ ಸುಬಾಹು ಏನ್ ಬರ್ತಾರೆ, ಸುಬಾಹುವಿನ ಸಂಹಾರವನ್ನ ಅಲ್ಲೇ ಮಾಡ್ತಾನೆ ರಾಮಚಂದ್ರ. ಆದ್ರೆ ಮಾರೀಚನನ್ನ ಬಹಳ ದೂರ ತಳ್ಳಿ ಅವನನ್ನ ಬಿಟ್ಬಿಡ್ತಾನೆ. ಅದಾದ್ಮೇಲೆ ಮುಂದಕ್ಕೆ ನಡೀತಾರೆ, ಅಹಲ್ಯೆಯ ಉದ್ಧಾರ ಆಗತ್ತೆ. ಅದಾದ್ಮೇಲೆ ಜನಕಪುರಕ್ಕೆ ಬರ್ತಾರೆ, ಅಂದ್ರೆ ಇಂದಿನ ಜನಕಪುರ ಅಥವಾ ಅಂದಿನ ಮಿಥಿಲೆಗೆ ಬರ್ತಾರೆ. ಮಿಥಿಲೆಯಲ್ಲಿ ಈ ಒಂದು ಸ್ಪರ್ಧೆ ಏನಿತ್ತು ಅದರ ಬಗ್ಗೆ ಜನಕ ಮಹಾರಾಜರು ಹೇಳ್ತಾರೆ. ಅಲ್ಲಿ ರಾಮಚಂದ್ರ ಹೋಗಿ ಆ ಶಿವಧನುಸ್ಸನ್ನ ಮುರಿದು ಬಿಡ್ತಾನೆ ಅಲ್ಲ. ಅದಾದ್ಮೇಲೆ ಇವಾಗ ನೋಡೋಣ. ಸೊ ಮುರಿದ ನಂತರ ಸೀರಧ್ವಜ ಜನಕನಿಗೆ ಬಹಳ ಸಂತೋಷವಾಗುತ್ತದೆ, ಅಂದ್ರೆ ಜನಕ ಮಹಾರಾಜರಿಗೆ ಬಹಳ ಸಂತೋಷವಾಗುತ್ತೆ. ಏಕೆಂದ್ರೆ ಎಷ್ಟು ವರರನ್ನ, ಎಷ್ಟು ಗಂಡುಗಳನ್ನ ನೋಡಿದ್ರು ಅವರು ಸೀತೆಗೆ ಅಲ್ಲ. ಆದ್ರೆ ಯಾರು ಕೂಡ ಈ ಒಂದು ಸ್ಪರ್ಧೆಯನ್ನ ಅವರು ಸ್ಪರ್ಧೆಯಲ್ಲಿ ಅವರು ಉತ್ತೀರ್ಣ ಆಗೋದಕ್ಕೆ ಆಗ್ತಾ ಇರ್ಲಿಲ್ಲ.
ಆದ್ರೆ ರಾಮಚಂದ್ರ ಕೇವಲ ಉತ್ತೀರ್ಣ ಮಾತ್ರ ಅಲ್ಲ, ಆ ಒಂದು ಅಷ್ಟು ಬೃಹದಾಕಾರವಾಗಿದ್ದಂತಹ ಒಂದು ಬಿಲ್ಲನ್ನ, ಆ ಧನುಸ್ಸನ್ನ ಒಬ್ಬನೇ ಒಂದೇ ಕೈಯಿನಿಂದ ಎತ್ತಿ ಅದನ್ನ ಮುರಿದು ಹಾಕಿದ ಮೇಲೆ ಅವರಿಗೆ ಸಂಪೂರ್ಣವಾಗಿ ಖಚಿತ ಆಗತ್ತೆ, ನನ್ನ ಮಗಳಿಗೆ ತಕ್ಕ ವರನಾದಂಥವನು ಇವನೇ ಅಂತ. ಸೊ ರಾಮಾಯಣದಲ್ಲಿ ಉಲ್ಲೇಖ ಬರುತ್ತೆ, ಮುಖ್ಯವಾಗಿ ಕಂಬ ರಾಮಾಯಣದಲ್ಲಿ ಉಲ್ಲೇಖ ಬರುತ್ತೆ. ಪ್ರಾಯಶಃ ವಾಲ್ಮೀಕಿ ರಾಮಾಯಣದಲ್ಲಿ ಇದು ಇಲ್ಲವೇನೋ, ಆದ್ರೆ ಕಂಬ ರಾಮಾಯಣದಲ್ಲಿ ಹೇಳ್ತಾರೆ, ಆ ಧನುಸ್ಸೇನಿತ್ತು ಅದನ್ನ ಎತ್ತೋದಕ್ಕೆ ಸುಮಾರು 300 ಜನ, 300 ಬಹಳ ದಷ್ಟಪುಷ್ಟರಾದಂತಹ ಜನರು ಒಟ್ಟಿಗೆ ಸೇರಿದರೆ ಆ ಒಂದು ಬಿಲ್ಲು ಏನಿತ್ತು, ಆ ಧನುಸ್ ಏನಿತ್ತು, ಅದನ್ನ ಕೇವಲ ಅಲುಗಾಡಿಸಬಹುದಾಗಿತ್ತಂತೆ ಅಷ್ಟೇನೆ. ಅದನ್ನ ಎತ್ತಕ್ಕೂ ಆಗ್ತಾ ಇರ್ಲಿಲ್ಲ ಅವ್ರಿಗೆ. 300 ಬಹಳ ಪೈಲ್ವಾನ್ ಅಂತೆ ಇದ್ದಂತಹ ವ್ಯಕ್ತಿಗಳು ಒಟ್ಟಿಗೆ ಬಂದು ಅದನ್ನ ಎತ್ತೋದಕ್ಕೆ ಪ್ರಯತ್ನ ಪಡ್ತಾ ಇದ್ರೆ ಅವರಿಗೆ ಕೇವಲ ಅದನ್ನ ಅಲುಗಾಡಿಸಬಹುದಾಗಿತ್ತು ಅಷ್ಟೇನೆ. ಆದ್ದರಿಂದ ಆ ಕಂಬರಾಮಾಯಣದಲ್ಲಿ ಹೇಳ್ತಾರೆ, ಆ ಧನುಸ್ಸು ಎಲ್ಲಿತ್ತು ಅಲ್ಲಿಂದ ಈ ಸ್ಪರ್ಧೆಯ ಸ್ಥಾನಕ್ಕೆ ಅದನ್ನ ತರೋದಕ್ಕೆ ಎಷ್ಟೊಂದು ತಿಂಗಳಾಯ್ತಂತೆ ಅವ್ರಿಗೆ. ಸುಮ್ನೆ ತಗೊಂಡ್ ಬರೋದಕ್ಕೆ, ಅದನ್ನ ಆ ಬಿಲ್ಲನ್ನ ತೆಗೆದುಕೊಂಡು ಬರೋದಕ್ಕೆ ಆ 300 ಜನರಿಗೆ, ಅದು ಪೈಲ್ವಾನ್ ಅಂತೆ ಇದ್ದಂತಹ, ಒಬ್ಬೊಬ್ಬರು ಕೂಡ ಪೈಲ್ವಾನ್ ಅಂತೆ ಇದ್ದಂತಹ ದಷ್ಟಪುಷ್ಟರಾದಂತಹ ಜನರು ಅಲ್ಲಿಗೆ ಅದನ್ನ ತೆಗೆದುಕೊಂಡು ಬರೋದಕ್ಕೆ ಅವರಿಗೆ ಎಷ್ಟೊಂದು ತಿಂಗಳ ಕಾಲ ಆಯ್ತು ಅನ್ನೋ ಹಾಗೆ ಕಂಬರಾಮಾಯಣ ಹೇಳುತ್ತೆ. ಸೊ ಆ ಒಂದು ಬೃಹದಾಕಾರವಾಗಿ ಇದ್ದಂತಹ ಶಿವಧನುಸ್ಸನ್ನ, ಪಿನಾಕ ಅಂದ್ರೆ ಆ ಶಿವಧನುಸ್ಸು ಏನಿತ್ತು ಅದಕ್ಕೆ ಪಿನಾಕ ಅಂತ ಹೆಸರು, ಅದನ್ನ ಬಹಳ ಸುಲಭವಾಗಿ ಸರಳವಾಗಿ ಶ್ರೀರಾಮಚಂದ್ರ ಲೀಲಾಜಾಲವಾಗಿ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಲೀಲಾಜಾಲವಾಗಿ ಎತ್ತಿ ಮುರಿದ ನಂತರ ಅದಾದ ಮೇಲೆ ಜನಕ ಮಹಾರಾಜರಿಗೆ ಏನಂತ ಅನಿಸುತ್ತೆ, ಇದೇ ಕ್ಷಣದಲ್ಲಿ ಸೀತಾ ಮತ್ತೆ ರಾಮಚಂದ್ರನ ವಿವಾಹವನ್ನ ಮಾಡಿ ಮುಗಿಸಿಬಿಡ್ಬೇಕು. ಯಾಕೆಂದ್ರೆ ಈ ಗಂಡು ನನಗೆ ತಪ್ಪೋದ್ರೆ ಅದಾದ್ಮೇಲೆ ಮತ್ತೆ ಸೀತೆಗೆ ನಾನು ಹೇಗ್ ತಾನೇ ವರವನ್ನ ಹುಡುಕ್ಲಿ ಅಲ್ಲ. ಯಾಕೆಂದ್ರೆ ಈ ಒಂದು ಕಥೆಯನ್ನ ಕೂಡ ಹೇಳ್ತಾರೆ, ಈ ಕಥೆಯಲ್ಲಿ ಬರುತ್ತೋ ಗೊತ್ತಿಲ್ಲ ನನಗೆ, ಪ್ರಾಯಶಃ ರಾಮಚರಿತ ಮಾನಸದಲ್ಲಿ ಬರುತ್ತೆ ಅಂತ ಕಾಣುತ್ತೆ. ನೀವೆಲ್ಲರೂ ಕೇಳಿರ್ತೀರಾ, ಯಾವಾಗ ಸೀತೆಗೆ ಬಹಳ ಚಿಕ್ಕ ವಯಸ್ಸಿತ್ತು, ಸೀತೆ ಇನ್ನು ಚಿಕ್ಕ ಹುಡುಗಿ ಆಗಿದ್ಲು, ಆವಾಗ ಒಂದ್ಸತಿ ತನ್ನ ಸ್ನೇಹಿತೆಯರ ಜೊತೆಗೆ ಆಟ ಆಡ್ತಾ ಇರ್ಬೇಕಾದ್ರೆ ಆ ಚೆಂಡು ಹೋಗಿ ಒಂದು ಮರದ ಕೊಂಬೆಯಲ್ಲಿ ಸಿಕ್ಕಾಕೊಳ್ತದೆ. ಅದನ್ನ ತೆಗಿಬೇಕು ಅಂತ ಪ್ರಯತ್ನ ಪಡ್ತಾಳೆ ಸೀತೆ ಮತ್ತೆ ಅವಳ ಸ್ನೇಹಿತೆಯರು ಕೂಡ, ಆದ್ರೆ ಏನು ಸಿಗೋದಿಲ್ಲ ಅವಳಿಗೆ. ಆದ್ರಿಂದ ಅವಳೇನ್ ಮಾಡ್ತಾಳೆ, ತಾಳು ನನ್ನ ಮನೆಯಲ್ಲಿ ಒಂದು ದೊಡ್ಡ ಧನುಸ್ಸಿದೆ, ಅದನ್ನ ತೆಗೆದುಕೊಂಡು ಬರ್ತೇನೆ ಅಂತ ಹೇಳಿ ಅವಳೇನೆ ಹೋಗಿ ಅವಳೇ ಏಕಾಕಿಯಾಗಿ ಆ ಧನುಸ್ಸನ್ನ ತೆಗೆದುಕೊಂಡು ಬಂದು ಆ ಚೆಂಡಿಗೋಸ್ಕರ ದೊಡ್ಡ ಧನುಸ್ಸನ್ನ ತೆಗೆದುಕೊಂಡು ಬಂದು ಚೆಂಡನ್ನ ತೆಗೆದುಕೊಂಡು ಚೆಂಡನ್ನ ಅಲ್ಲಿಂದ ಎತ್ತಿ ಅದಾದ್ಮೇಲೆ ವಾಪಸ್ಸು ಹೋಗಿ ಆ ಧನುಸ್ಸನ್ನ ಅದೇ ಸ್ಥಾನದಲ್ಲಿ ಇಟ್ಬಿಡ್ತಾಳೆ. ಇದನ್ನ ಅವರ ಮಂತ್ರಿಗಳು ನೋಡ್ತಾರೆ, ಹೋಗಿ ಜನಕ ಮಹಾರಾಜರಿಗೆ ಹೇಳ್ತಾರೆ. ಜನಕ ಮಹಾರಾಜರಿಗೆ ಆಘಾತವಾಗ್ಬಿಡುತ್ತೆ, ಯಾಕೆಂದ್ರೆ ಗೊತ್ತಿರಲಿಲ್ಲ ಅವ್ರಿಗೆ, ಯಾವತ್ತೂ ನೋಡೇ ಇಲ್ಲ ಈ ರೀತಿಯಾದಂತಹ ಶಕ್ತಿ ಪ್ರಯೋಗವನ್ನ ಸೀತೆಯಲ್ಲಿ ಅಥವಾ ಯಾವುದೇ ಹೆಣ್ಣಿನಲ್ಲಿ ನೋಡಿಲ್ಲ. ಸೀತೆಯನ್ನವಳು ಸಾಮಾನ್ಯವಾದಂತ ಹೆಣ್ಣಲ್ಲ, ಲಕ್ಷ್ಮೀ ಸ್ವರೂಪ ಅನ್ನೋದು ಅವ್ರಿಗೆ ಗೊತ್ತಿರಬೇಕು, ಆದ್ರೂ ಇದು ಲೀಲೆಯ ರೂಪದಲ್ಲಿ. ಅದರಿಂದ ಆವಾಗ ಅವ್ರಿಗೆ ಆಘಾತವಾಗ್ಬಿಡುತ್ತೆ. ಅದರಿಂದ ಇವಾಗ ರಾಮಚಂದ್ರನನ್ನ ನೋಡ್ಬೇಕಾದ್ರೆ ಅವ್ರಿಗೆ ಅನ್ಸುತ್ತೆ, ಅಲ್ಲ ಇವಾಗ ಸೀತೆ ರಾಮಚಂದ್ರನನ್ನ ವಿವಾಹ ಆಗದೆ ಹೋದ್ರೆ ಪ್ರಾಯಶಃ ಬೇರೆ ಯಾರದೇ ಗಂಡು ಸೀತೆಗೆ ಸಿಗೋದಿಲ್ಲ ಅಂತ. ಸೊ ಆದ್ದರಿಂದ ಆ ಕ್ಷಣದಲ್ಲೇ ಸೀತಾರಾಮರ ವಿವಾಹವನ್ನು ಮಾಡಿ ಮುಗಿಸಿ ಬಿಡಬೇಕೆಂದು ನೆನೆಸಿ ಸೀತೆಯನ್ನು ಕೆಳಗೆ ಕರೆದುಕೊಂಡು ಬರಲು ಹೇಳುತ್ತಾನೆ. ಆಗ ಸೀತೆ ಕೈಯಲ್ಲಿ ಒಂದು ಹೂವಿನ ಹಾರವನ್ನು ಹಿಡಿದು ಬಂದಾಗ ಶ್ರೀರಾಮ ಸೀತೆಯನ್ನು ಮದುವೆಯಾಗಲು ನಿರಾಕರಿಸುತ್ತಾನೆ. ನೋಡಿ ಇಲ್ಲಿ. ಸೊ ಯದ್ಯಪಿ ಇಲ್ಲಿ ಸೀತೆ ತಯಾರಾಗಿ ಬಹಳ ಚೆನ್ನಾಗಿ ಎಲ್ಲ ಒಡವೆಗಳನ್ನ ಎಲ್ಲ ಹಾಕಿಕೊಂಡು ಬರ್ತಾ ಇದ್ದಾಳೆ, ಆದ್ರೆ ರಾಮಚಂದ್ರ ಏನನ್ನ ಹೇಳ್ತಾ ಇದ್ದಾನೆ, ನಾನು ಸೀತೆಯನ್ನ ಮದುವೆ ಆಗೋದಕ್ಕೆ ಇವಾಗ ಆಗೋದಿಲ್ಲ ಅಂತ ನಿರಾಕರಿಸ್ಬಿಡ್ತಾನೆ. ಏನಕ್ಕೆ ಅಂತ ಹೇಳಿದ್ರೆ ತಂದೆ ದಶರಥನ ಅನುಮತಿ ಇಲ್ಲದೆ ಮದುವೆ ಆಗುವುದಿಲ್ಲ ಎನ್ನುತ್ತಾನೆ. ಏಕೆಂದ್ರೆ ಅಲ್ಲಿ ವಿಶ್ವಾಮಿತ್ರರು ರಾಮಚಂದ್ರನಿಗೆ ಹೇಳಿದ್ದು ಕೇವಲ ಬಿಲ್ಲನ್ನ ಎತ್ತೋದಕ್ಕೆ ಮಾತ್ರ, ಧನುಸ್ಸನ್ನ ಎತ್ತಬೇಕು ಅಂತ ಮಾತ್ರ ಹೇಳ್ತಾರೆ ಹೊರತು ಸೀತೆಯನ್ನ ಮದುವೆವಾಗ್ಬೇಕು ಅಂತ ಹೇಳಿರ್ಲಿಲ್ಲ ಅಲ್ಲ. ಸೊ ರಾಮಚಂದ್ರನಿಗೆ ಗೊತ್ತಿಲ್ಲ, ಇದರ ಜೊತೆಗೆ 1+1 ಆಫರ್ ಇದೆ ಅಂತ ಅವನಿಗೆ ಗೊತ್ತಿಲ್ಲ ಅಲ್ಲ. ಸೊ ಒಂದನ್ನು ತೆಗೆದುಕೊಂಡ್ರೆ ಇನ್ನೊಂದು ಫ್ರೀ ಆಗಿ ಸಿಗತ್ತೆ ಅಂತ ಅವನಿಗೆ ಗೊತ್ತೇ ಇಲ್ಲ. ಅದರಿಂದ ಅವನು ಹೋಗಿ ಜನಕ ಮಹಾರಾಜರಿಗೆ ಹೇಳ್ತಾ ಇದ್ದಾನೆ, ನನ್ನ ತಂದೆಯ ಅನುಮತಿ ನನಗೆ ಇರಬೇಕು, ಆವಾಗ ಮಾತ್ರ ಸೀತೆಯ ಮದುವೆಯನ್ನು ನಾನು ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ. ತಂದೆಗೆ ಇದರ ಬಗ್ಗೆ ಗೊತ್ತೇ ಇಲ್ಲ. ತಂದೆಗೆ ನಾನು ಏನಂತ ಹೇಳಿ ಬಂದಿದ್ದೇನೆ, ವಿಶ್ವಾಮಿತ್ರರ ಜೊತೆಗೆ ಹೋಗಿ ಆಗ ಸಂರಕ್ಷಣೆಯನ್ನ ಮಾಡಿ ಯಜ್ಞ ಸಂರಕ್ಷಣೆಯನ್ನ ಮಾಡಿ ನಾನು ವಾಪಸ್ ಬಂದ್ಬಿಡ್ತೇನೆ ಅಂತ ಹೇಳಿದ್ದೇನೆ. ಆದ್ರೆ ದಶರಥ ಮಹಾರಾಜರಿಗೆ ನಾನು ಜನಕಪುರಕ್ಕೆ ಬಂದಿರೋದು, ಮಿಥಿಲೆಗೆ ಬಂದಿರೋದು ಅವರಿಗೆ ಗೊತ್ತೇ ಇಲ್ಲ. ಆದ್ರಿಂದ ಆವಾಗ ವಿಶ್ವಾಮಿತ್ರರು ಏನ್ ಮಾಡ್ತಾರೆ ನೋಡಿ ಇಲ್ಲಿ, ಈ ಶಬ್ದಗಳನ್ನು, ಅದಕ್ಕಿಂತ ಮುಂಚೆ ಇವಾಗ ನೋಡಿ ಸೀತೆ ಯಾವಾಗ ಈ ಶಬ್ದಗಳನ್ನ ಕೇಳ್ತಾಳೆ ಆವಾಗ ಸೀತೆಗೆ ಬಹಳ ಸಂತೋಷವಾಗತ್ತಂತೆ.
ನಾವೇನ್ ಅನ್ಕೋತೀವಿ ಸೀತೆಗೆ ದುಃಖ ಆಗ್ಬೇಕು ಅಲ್ಲ. ರಾಮಚಂದ್ರ ಹೇಳ್ತಾ ಇದ್ದಾನೆ ನಾನು ಸೀತೆಯನ್ನ ಮದುವೆ ಆಗೋದಕ್ಕೆ ಇವಾಗ ಆಗೋದಿಲ್ಲ ಅಂತ. ಅವಾಗ ಸೀತೆಗೆ ದುಃಖ ಆಗ್ಬೇಕಲ್ಲ. ಆದ್ರೆ ಸೀತೆಗೆ ಇವಾಗ ಬಹಳ ಸಂತೋಷ ಆಗತ್ತಂತೆ. ಏನಕ್ಕೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ಈ ಶಬ್ದಗಳನ್ನು ಕೇಳಿದ ಸೀತೆ ರಾಮಚಂದ್ರನನ್ನು ಬಹಳ ಮೆಚ್ಚುತ್ತಾಳೆ. ಹುಡುಗಿಯೊಬ್ಬಳು ತಾನು ಮದುವೆಯಾಗುವ ಹುಡುಗನಲ್ಲಿ ಬಯಸುವ ಗುಣಗಳು 3 ಹೀಗೆ ವ್ಯಾಖ್ಯಾನದಲ್ಲಿ ಬರುತ್ತೆ. 3 ಯಾವ್ದದು? ಮೊದಲನೇದು ಹೇಳ್ತಾರೆ, ಅವಳನ್ನು ಸಂರಕ್ಷಿಸುವ ಸಾಮರ್ಥ್ಯ ಆ ಹುಡುಗನಲ್ಲಿ ಇರಬೇಕು ಅಲ್ಲ. ಇದು ಬಹಳ ಮುಖ್ಯ ಅಲ್ಲ. ಹುಡುಗಿ ಆದಂತವಳು ಯಾವಾಗಲೂ ಡಿಪೆಂಡೆಂಟ್ ಅಲ್ಲ. ಸೊ ಪ್ರಭುಪಾದರು ಎಷ್ಟೊಂದು ಕಡೆ ಹೇಳ್ತಾರೆ, ಹೆಂಗಸರು ತಮ್ಮ ಪ್ರತಿಯೊಂದು ಆ ಜೀವನದ ಹಂತದಲ್ಲೂ ಕೂಡ ನಿರ್ಭರರಾಗಿರಬೇಕು. ಅದೇ ಆ ಹೆಂಗಸಿನ ನಿಜವಾದಂತಹ ಸ್ಥಾನ ಅಂತ ಹೇಳ್ತಾರೆ. ಯಾವಾಗ ಅವರು ಸ್ವತಂತ್ರರಾಗಿ ವರ್ತಿಸೋದಕ್ಕೆ ಶುರು ಮಾಡ್ತಾರೆ ಅಥವಾ ಪ್ರಯತ್ನ ಪಡ್ತಾರೆ, ಅವಾಗ ಅವ್ರಿಗೆ ಅಪಾಯ ಬರುತ್ತೆ ಅಂತ ಹೇಳ್ತಾರೆ ಪ್ರಭುಪಾದರು ಅಲ್ಲ. ಚಿಕ್ಕ ವಯಸ್ಸಿನಲ್ಲಿ ತಂದೆಯ ಸಂರಕ್ಷಣೆಯಲ್ಲಿ ಇರಬೇಕು, ಮದುವೆಯಾದ ಮೇಲೆ ಗಂಡನ ಸಂರಕ್ಷಣೆಯಲ್ಲಿ, ಮತ್ತೆ ಅವರಿಗೆ ವಯಸ್ಸಾದ ಮೇಲೆ ಮಕ್ಕಳ ಅಂದ್ರೆ ಗಂಡು ಮಕ್ಕಳ ಸಂರಕ್ಷಣೆಯಲ್ಲಿ ಅವರು ಇರಬೇಕು ಅಲ್ಲ. ಸೊ ಅವಳನ್ನು ಸಂರಕ್ಷಿಸುವ ಸಾಮರ್ಥ್ಯ ಅನ್ನೋದು ಆ ಹುಡುಗನಿಗೆ ಇರಬೇಕು. ಅದು ಮೊದಲನೇದು. ಎರಡನೇದು ಬಹಳ ಮುಖ್ಯ ಹೇಳ್ತಾ ಇದ್ದಾಳೆ ನೋಡಿ ಇಲ್ಲಿ, ತನ್ನ ಮನಸ್ಸನ್ನು ಮುಚ್ಚು ಮರೆ ಇಲ್ಲದೆ ಹೇಳುವಂತಹ ಸ್ಪಷ್ಟ ಅಭಿವ್ಯಕ್ತಿ. ಇದು ಗಂಡಸರಲ್ಲಿ ಬಹಳ ಕಡಿಮೆ. ಸಾಮಾನ್ಯವಾಗಿ ಗಂಡಸರಿಗೆ ಯಾವಾಗ ಸಮಸ್ಯೆ ಬರುತ್ತೆ ಅವರು ಸುಮ್ಮನೆ ಇದ್ಬಿಡ್ತಾರೆ, ಮೌನವಾಗ್ಬಿಡ್ತಾರೆ. ತಾವೇ ಅದಕ್ಕೆ ಒಂದು ಪರಿಹಾರವನ್ನ ಹುಡುಕೋದಕ್ಕೆ ಪ್ರಯತ್ನವನ್ನ ಪಡ್ತಾರೆ ಅಲ್ವಾ. ನಾವು ನೋಡಿದ್ದೇವೆ ಇದನ್ನ. ಹೆಂಗಸರಿಗೆ ಯಾವಾಗ ಸಮಸ್ಯೆಗಳು ಬರುತ್ತೆ ತಕ್ಷಣ ಅದನ್ನ ಅವರು ಬೇರೆಯವ್ರಿಗೆ ಹೋಗಿ ಹೇಳಿ ಹೇಗೋ ಮಾಡಿ ಅದಕ್ಕೆ ಒಂದು ಪರಿಹಾರವನ್ನ ಕಂಡುಕೊಂಡ್ ಬಿಡ್ತಾರೆ. ಆದ್ರೆ ಗಂಡಸರು ಏನ್ ಮಾಡ್ತಾರೆ, ಅವರಿಗೆ ಬಹಳ ಈಗೋ ಬಹಳ ಇರುತ್ತೆ, ಬಹಳ ಅಹಂಕಾರ. ಅದರಿಂದ ಗಂಡಸರು ಏನ್ ಮಾಡ್ತಾರೆ, ನನ್ನ ಸಮಸ್ಯೆನ ನಾನೇ ಪರಿಹಾರ ಮಾಡ್ಕೋಬಹುದು, ಇದಕ್ಕೆ ಬೇರೆಯವರ ಸಹಾಯದ ಅವಶ್ಯಕತೆ ಇಲ್ಲ, ಸಹಾಯದ ಅಗತ್ಯವಿಲ್ಲ ಅಂತ ಹೇಳಿ ನಾನೇ ಹುಡುಕೋತೀನಿ ಇದಕ್ಕೆ ಪರಿಹಾರ ಅಂತ ಹೇಳಿ ಅವರು ಮೌನರಾಗ್ಬಿಡ್ತಾರೆ. ತಮ್ಮ ಮನಸ್ಸಿನಲ್ಲಿ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ ಅಲ್ಲ. ಸೊ ಸ್ಪಷ್ಟವಾಗಿ ಬಹಳಷ್ಟು ಬಾರಿ ಗಂಡಸರು ಏನನ್ನು ಹೇಳೋದಿಲ್ಲ. ಹೆಂಗಸರು ಬಹಳ ಸ್ವಾಭಾವಿಕವಾಗಿಯೇನೆ ಬಹಳ ಸ್ಪಷ್ಟವಾಗಿ ಹುಡುಗಿಯರೆಲ್ಲ ಹೇಳ್ಬಿಡ್ತಾರೆ. ಆದ್ರೆ ಹುಡುಗರು ಅಥವಾ ಗಂಡಸರು ಎಲ್ಲವನ್ನ ಮನಸ್ಸಿನಲ್ಲೇ ಇಟ್ಕೋತಾರೆ. ಆದ್ರೆ ಅದಕ್ಕೆ ವಿಪರೀತವಾಗಿ ಇಲ್ಲಿ ಸೀತೆ ರಾಮಚಂದ್ರನಲ್ಲಿ ಏನನ್ನ ನೋಡ್ತಾ ಇದ್ದಾಳೆ, ಬಹಳ ಸ್ಪಷ್ಟವಾಗಿ ನನ್ನ ತಂದೆಯ ಅನುಮತಿ ನನಗೆ ಬೇಕು, ಇಲ್ಲವಾದ್ರೆ ನಾನು ಸೀತೆಯನ್ನ ಮದುವೆ ಆಗೋದಕ್ಕಾಗೋದಿಲ್ಲ ಅಂತ ಮನಸ್ಸಿನಲ್ಲಿ ಏನಿತ್ತು ಬಹಳ ಮುಚ್ಚುಮರೆ ಇಲ್ಲದೆ ಬಹಳ ಸ್ಪಷ್ಟವಾಗಿ ರಾಮಚಂದ್ರ ಇಲ್ಲಿ ಅದನ್ನ ವ್ಯಕ್ತಪಡಿಸ್ತಾ ಇದ್ದಾನೆ ಜನಕ ಮಹಾರಾಜರಿಗೆ. ಇದನ್ನ ಕಂಡು ಸೀತೆಗೆ ಬಹಳ ಸಂತೋಷವಾಗತ್ತಂತೆ. ಇದನ್ನ ಎರಡನೇದಾಗಿ ಅವ್ರು ಹೇಳ್ತಾ ಇದ್ದಾರೆ. ಮತ್ತೆ ಮೂರನೇದು ಏನನ್ನ ಅಪೇಕ್ಷೆ ಮಾಡ್ತಾರೆ ಅಂತ ಹೇಳಿದ್ರೆ ಇಂದ್ರಿಯ ನಿಗ್ರಹ. ಇಂದ್ರಿಯ ನಿಗ್ರಹ ಅನ್ನೋದು ಕೂಡ ಬಹಳ ಮುಖ್ಯ ಅಂತೆ ಗಂಡಸರಿಗೆ. ಯಾರು ಮದುವೆ ಆಗ್ತಾ ಇದ್ದಾರೆ ಅಂತವ್ರಿಗೆ ಇಂದ್ರಿಯ ನಿಗ್ರಹ ಅನ್ನೋದಿದ್ರೆ ಅವಾಗ ಹೆಂಗಸರು ಅದನ್ನ ಮೆಚ್ಕೋತಾರೆ. ಇದನ್ನ ಸೀತೆ ನೋಡ್ತಾ ಇದ್ದಾಳೆ ರಾಮಚಂದ್ರನಲ್ಲಿ. ಯಾಕೆಂದ್ರೆ ಸೀತೆಯನ್ನ ಮದುವೆ ಆಗೋದಕ್ಕೆ ಅಷ್ಟೊಂದು ಜನ ಆ ಲೈನ್ ನಲ್ಲಿ ನಿಂತಿದ್ದಾರೆ. ಆದ್ರೆ ರಾಮಚಂದ್ರನಿಗೆ ನಿಜವಾಗ್ಲೂ ಯೋಗ್ಯತೆ ಇದೆ. ಜನಕ ಮಹಾರಾಜರೇ ಸೀತೆಯನ್ನ ಕರೆದುಕೊಂಡು ಬರ್ತಾ ಇದ್ದಾರೆ ರಾಮಚಂದ್ರನ ಹತ್ರ. ಆವಾಗ ರಾಮಚಂದ್ರ ದಶರಥನ ಅನುಮತಿ ಇಲ್ಲದೆ ನಾನು ಸೀತೆಯನ್ನ ಮದುವೆ ಆಗೋದಕ್ಕೆ ಆಗೋದಿಲ್ಲ ಅಂತ ಹೇಳೋದನ್ನ ನೋಡಿ ಸೀತೆಗೆ ಬಹಳ ಬಹಳ ಸಂತೋಷವಾಗ್ಬಿಡುತ್ತೆ ಅಲ್ಲ. ಸೊ ಯದ್ಯಪಿ ರಾಮಚಂದ್ರ ಇಲ್ಲಿ ನಿರಾಕರಿಸ್ತಾ ಇದ್ದಾನೆ, ನನ್ನ ತಂದೆಯ ಅನುಮತಿ ಬೇಕು ಅಂತ ಹೇಳ್ತಾ ಇದ್ದಾನೆ, ಆದ್ರೆ ಸೀತೆಗೆ ಇದನ್ನ ನೋಡಿ ಬಹಳ ಸಂತೋಷವಾಗತ್ತೆ. ಸೊ ಈ 3 ಲಕ್ಷಣಗಳು ರಾಮನಲ್ಲಿ ಇವೆ ಎಂದು ಸೀತೆಗೆ ಖಚಿತವಾಗಿ ಅವನನ್ನೇ ತಾನು ಮದುವೆಯಾಗೋಳೆಂದು ನಿಶ್ಚಯಿಸುತ್ತಾಳೆ. ಆವಾಗ ವಿಶ್ವಾಮಿತ್ರರು ಬಂದು ಅದಕ್ಕೆ ಒಂದು ಪರಿಹಾರವನ್ನ ಕೊಡ್ತಾರೆ. ವಿಶ್ವಾಮಿತ್ರರು ಆಗ ಜನಕನಿಗೆ ವಿಷಯವನ್ನು ದಶರಥನಿಗೆ ಮುಟ್ಟಿಸಿದ್ದಲ್ಲಿ ಅವರಿಬ್ಬರ ಮದುವೆ ಸುಸೂತ್ರವಾಗಿ ನಡೆಯುವುದೆಂದು ಹೇಳುತ್ತಾರೆ. ಆಗ ಸುದ್ದಿ ಅಯೋಧ್ಯೆಯನ್ನು ಮುಟ್ಟಲು ದಶರಥ ಮಹಾರಾಜರಿಗೆ ಅತಿ ಸಂತೋಷವಾಗಿ ಪ್ರಾಯಃ ಸಂಪೂರ್ಣ ಅಯೋಧ್ಯೆಯೇ ಮಿಥಿಲೆಗೆ ಆ ಮದುವೆಯಲ್ಲಿ ಪಾಲ್ಗೊಳ್ಳಲು ಬರುತ್ತದೆ. ಕಂಬರಾಮಾಯಣದಲ್ಲಿ ಇದರ ವಿವರ ಬರುತ್ತೆ. ಎಷ್ಟು ಜನ ಅಯೋಧ್ಯೆಯಿಂದ ಮಿಥಿಲೆಗೆ ಆ ಮದುವೆಯನ್ನ ನೋಡೋದಕ್ಕೆ ಬಂದ್ರು ಅಂತ ಹೇಳಿದ್ರೆ ಅವರೆಲ್ಲರನ್ನ ಸಾಲಾಗಿ ನಿಲ್ಲಿಸಿದರೆ ಮೊದಲನೆಯ ವ್ಯಕ್ತಿ ಅಯೋಧ್ಯೆಯಲ್ಲಿ ಮತ್ತೆ ಕೊನೆಯ ವ್ಯಕ್ತಿ ಮಿಥಿಲೆಯಲ್ಲಿ. ಅಷ್ಟು ಜನರು, ಅಷ್ಟೊಂದು ಸಾವಿರಾರು ಜನರು, ಅಯೋಧ್ಯೆಯ ಸಮಸ್ತವಾದಂತ ಎಲ್ಲಾ ಪ್ರಜೆಗಳು ಕೂಡ. ಯಾಕಂದ್ರೆ ರಾಮ ರಾಮ ಅಂತ ಆ ಸಮಸ್ತವಾದ ಅಯೋಧ್ಯೆಯೇ ಹುಚ್ಚಾಗ್ಬಿಟ್ಟಿತ್ತು ರಾಮಚಂದ್ರನ ಗುಣಗಳನ್ನ ನೋಡಿ. ಆ ರಾಮಚಂದ್ರನೇ ಅವರೆಲ್ಲರ ಜೀವನವಾಗಿ, ರಾಮಚಂದ್ರನೇ ಅವರೆಲ್ಲರ ಪ್ರಾಣವಾಗಿ ವರ್ತಿಸ್ತಾ ಇದ್ದ. ಅದರಿಂದ ರಾಮಚಂದ್ರನ ವಿವಾಹ ಅಂತ ಕೇಳಿದ ಕೂಡಲೇ ಎಲ್ಲರೂ ತಮ್ಮ ಮನೆಯಲ್ಲಿ ಯಾವ ಯಾವ ಕೆಲಸ ಕಾರ್ಯಗಳಿತ್ತು, ಯಾವ ಯಾವ ಸಮಸ್ಯೆಗಳಿತ್ತು ಎಲ್ಲವನ್ನ ಮರೆತು ತಕ್ಷಣ ಮಿಥಿಲೆಗೆ ಬಂದ್ಬಿಟ್ರು ಅಲ್ಲ. ಕಂಬರಾಮಾಯಣದ ಪ್ರಕಾರ ನೋಡಿ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಅಯೋಧ್ಯೆಯಿಂದ ಎಷ್ಟು ಜನರು ಬಂದರೆಂದರೆ ಅವರೆಲ್ಲರನ್ನೂ ಸಾಲಾಗಿ ನಿಲ್ಲಿಸಿದರೆ ಮೊದಲನೇ ವ್ಯಕ್ತಿ ಅಯೋಧ್ಯೆಯಲ್ಲಿ ಮತ್ತು ಕೊನೆಯ ವ್ಯಕ್ತಿ ಮಿಥಿಲೆಯಲ್ಲಿ ನಿಲ್ಲುತ್ತಿದ್ದನು.
ಸೊ ಇವಾಗ ಇದಾದ ಮೇಲೆ ಪಾಣಿಗ್ರಹಣ ಅಲ್ಲ, ನಮ್ಮ ಸನಾತನ ಧರ್ಮದ ವಿವಾಹ ಸಂಸ್ಕಾರದಲ್ಲಿ ಪಾಣಿಗ್ರಹಣ ಅನ್ನೋದು ಬಹಳ ಮುಖ್ಯವಾದಂತಹ ವಿಧಿ. ಅದೇನೆ ನಿಜವಾದಂತಹ ವಿವಾಹ ಸಂಸ್ಕಾರ. ಸೊ ಪಾಣಿಗ್ರಹಣ ಅಂದ್ರೆ ಏನು? ಗ್ರಹಣ ಅಂದ್ರೆ ಸ್ವೀಕರಿಸುವುದು, ಪಾಣಿ ಅಂದ್ರೆ ಕೈ ಅಂತ. ಸೊ ಮದುವೆಯ ಸಮಯದಲ್ಲಿ ನಮ್ಮ ಸನಾತನ ಧರ್ಮದ ವಿವಾಹ ಸಂಸ್ಕಾರದ ಪ್ರಕಾರ ಹೆಣ್ಣಿನ ಕೈಯನ್ನ ಗಂಡು ಸ್ವೀಕರಿಸ್ತಾನೆ ಅಲ್ಲ. ಸೊ ಪಾಣಿಗ್ರಹಣದ ಸಮಯದಲ್ಲಿ ಜನಕ ಮಹಾರಾಜರು ಸೀತೆಯ ಕೈಯನ್ನು ರಾಮಚಂದ್ರನಿಗೆ ಒಪ್ಪಿಸಬೇಕಾದರೆ, ನೀವು ಈ ಫೋಟೋದಲ್ಲಿ ನೋಡ್ಬೋದು, ಈ ಚಿತ್ರದಲ್ಲಿ ಪೇಂಟಿಂಗ್ ಏನಿದೆ ಈ ಚಿತ್ರದಲ್ಲಿ ನೋಡ್ಬೋದು, ಈ ಕೆಳಗಿನ ಪ್ರಸಿದ್ಧ ಶ್ಲೋಕವನ್ನ ಹೇಳಿ ಪಾಣಿಗ್ರಹಣವನ್ನ ಜನಕ ಮಹಾರಾಜರು ಮಾಡ್ತಾರೆ. ಯಾವುದದು ಶ್ಲೋಕ? ಯಾರಾದ್ರೂ ಒಬ್ರು ನನ್ನ ಹಿಂದೆ ಈ ಶ್ಲೋಕವನ್ನ ಹೇಳ್ತೀರಾ? ಈ ಶ್ಲೋಕವನ್ನ ನನ್ನ ಹಿಂದೆ ಒಬ್ರು ಹೇಳ್ಬೋದು. ಸರಸ್ವತಿ ಮಾತಾಜಿ ಅವರು ದಯವಿಟ್ಟು ನನ್ನ ಹಿಂದೆ ಹೇಳಿ. ಇಯಂ ಸೀತಾ ಮಮ ಸುತಾ ಇಯಂ ಸೀತಾ ಮಮಂ ಸುತ ಸಹ ಧರ್ಮಚರೀತವ ಸಹ ಧರ್ಮಚರಿತವ ಪ್ರತಿಚ್ಛಚೈನಾಂ ಭದ್ರಂ ತೇ ಪ್ರತಿಚ್ಚ ಚೈನಾಂ ಭದ್ರಂತೆ ಪಾಣಿಂ ಗೃಹ್ಣೀಶ್ವ ಪಾಣಿನಾ ಪಾಣಿಂ ಗೃಹೀಶ್ವ ಶಾಣಿನ ಇಯಂ ಪಾಣಿನ ಸೀತಾ ಮಮ ಸುತಾ ಇಯಂ ಸೀತಾ ಮಮಂ ಸುತ ಸಹ ಧರ್ಮಚರೀತವ ಸಹ ಧರ್ಮಚರಿತವ ಪ್ರತಿಚ್ಛಚೈನಾಂ ಭದ್ರಂತೆ ಪ್ರತಿಚ್ವ ಚೈನಾಂ ಭದ್ರಂತೆ ಪಾಣಿಂ ಗೃಹ್ಣೀಶ್ವ ಪಾಣಿನಾ. ಪಾಣಿಂ ಗೃಣೀಶ್ವ ಪಾಣಿನ. ಸೊ ಇದರಲ್ಲಿ ಜನಕ ಮಹಾರಾಜರು ರಾಮಚಂದ್ರನಿಗೆ ಹೇಳ್ತಾ ಇದ್ದಾರೆ, ಇಯಂ ಸೀತಾ, ಈ ಸೀತೆ ಯಾರಿದ್ದಾಳೆ, ಮಮ ಸುತ, ನನ್ನ ಮಗಳು, ತವ ಸಹಧರ್ಮಚರಿ, ಇನ್ಮೇಲೆ ನಿನಗೆ ಸಹಧರ್ಮಚರಿ ಅಂತ ಹೇಳಿದ್ರೆ ನಿನ್ನ ಧರ್ಮದ ಪಾಲನೆಯಲ್ಲಿ ಇವಳು ಸಹಕಾರಿಯಾಗಿರ್ತಾಳೆ ಇನ್ಮೇಲಿಂದ. ಮತ್ತೆ ಪ್ರತಿಚ್ಛಾ ಅಂದ್ರೆ ಸ್ವೀಕರಿಸು. ಏನಾಂ ಪ್ರತಿಚ್ಛಾ, ಏನಾಂ ಅಂದ್ರೆ ಇವಳನ್ನ ದಯವಿಟ್ಟು ನೀನು ಸ್ವೀಕರಿಸು, ನಿನಗೆ ಎಲ್ಲಾ ರೀತಿಯಾದಂತಹ ಶುಭವಾಗಲಿ. ಭದ್ರಂತೆ, ಭದ್ರಂ ಅಂದ್ರೆ ನಿನಗೆ ಎಲ್ಲಾ ರೀತಿಯಾದಂತಹ ಶುಭ ಆಗಲಿ. ಪಾಣಿಂ ಗೃಹೀಶ್ವ ಪಾಣಿನ, ನಿನ್ನ ಕೈಯಿಂದ, ಪಾಣಿನ ಅಂತ ಹೇಳಿದ್ರೆ ನಿನ್ನ ಕೈಯಿಂದ ಇವಳ ಕೈಯನ್ನ ನೀನು ಸ್ವೀಕರಿಸು. ಸೊ ಇಲ್ಲಿ ವ್ಯಾಖ್ಯಾನಕಾರರು ಹೇಳ್ತಾರೆ, ಸಾಮಾನ್ಯವಾಗಿ ನಾನು ಇದನ್ನ ಗಮನಿಸಿಲ್ಲ, ಆದ್ರೆ ನೀವೆಲ್ಲರೂ ಹೇಳ್ಬೋದು, ನೀವು ಎಲ್ಲ ಗಮನಿಸಿರ್ಬೋದು, ಪಾಣಿಗ್ರಹಣದ ಸಮಯದಲ್ಲಿ ಸಾಮಾನ್ಯವಾಗಿ ಗಂಡಿನ ಕೈ ಮೇಲೆ ಮತ್ತೆ ಹೆಣ್ಣಿನ ಕೈ ಕೆಳಗೆ ಇರತ್ತೆ ಅಂತ ಹೇಳ್ತಾರೆ. ಅದು ಸರಿನಾ? ನನಗೆ ಇದ್ರ ಬಗ್ಗೆ ಗೊತ್ತಿಲ್ಲ, ಆದ್ರೆ ಅಲ್ಲಿ ಹೇಳ್ತಾರೆ ಆ ರೀತಿ. ನೀವ್ಯಾರಾದ್ರೂ ಗಮನಿಸ್ತಿದ್ದೀರಾ? ಸರಿನಾ ಅದು? ಗಂಡಿನ ಕೈ ಮೇಲೆ ಮತ್ತೆ ಹೆಣ್ಣಿನ ಕೈ ಕೆಳಗೆ ಸಾಮಾನ್ಯವಾಗಿ ಧನ್ಯವಾದಗಳು ಕನ್ಫರ್ಮ್ ಮಾಡಿದ್ದಕ್ಕೆ. ಆದ್ರೆ ಇಲ್ಲಿ ನೀವೇನ್ ನೋಡ್ತಾ ಇದ್ದೀರಾ ಚಿತ್ರದಲ್ಲಿ, ಯಾರ ಕೈ ಮೇಲಿದೆ ಮತ್ತೆ ಯಾರ ಕೈ ಕೆಳಗಿದೆ? ಸೀತಾ ಕೈ ಮೇಲೆ, ರಾಮಚಂದ್ರನ ಕೈ ಕೆಳಗಿದೆ ಅಲ್ವಾ? ಸೊ ಇದು ಏನಕ್ಕೆ ಅನ್ನೋದ್ರ ಬಗ್ಗೆ ಅಲ್ಲಿ ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಸೊ ಸಾಮಾನ್ಯವಾಗಿ ಯಾವಾಗ ವಿವಾಹ ಸಂಸ್ಕಾರ ಆಗುತ್ತೆ, ಪಾಣಿಗ್ರಹಣದ ಸಂಸ್ಕಾರ ಆಗತ್ತೆ, ಆವಾಗ ಗಂಡಿನ ಕೈ ಮೇಲೆ ಹೆಣ್ಣಿನ ಕೈ ಕೆಳಗಡೆ ಇರತ್ತೆ. ಅದರಿಂದ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಇನ್ಮೇಲಿಂದ ಈ ಹೆಣ್ಣು ನಿನ್ನ ಸಂರಕ್ಷಣೆಯಲ್ಲಿ ಇರ್ತಾಳೆ ಅನ್ನೋದನ್ನ ಅದು ಸಂಬೋಧಿಸ್ತದೆ ಅಥವಾ ಸೂಚಿಸ್ತದೆ. ಆದ್ರೆ ಇಲ್ಲಿ ಸೀತೆಯ ಕೈ ಮೇಲೆ ರಾಮಚಂದ್ರನ ಕೈ ಕೆಳಗಡೆ, ಆ ರೀತಿ ಪಾಣಿಗ್ರಹಣವನ್ನ ಈ ಜನಕ ಮಹಾರಾಜರು ಮಾಡಿಸ್ತಾ ಇದ್ದಾರೆ. ಏನಕ್ಕೆ ಅಂತ ಹೇಳಿದ್ರೆ, ಇನ್ಮೇಲಿಂದ ರಾಮಚಂದ್ರನಿಗೆ ಹೇಳ್ತಾ ಇದ್ದಾರೆ, ಇನ್ಮೇಲಿಂದ ನೀನು ಸೀತೆಯ ಸಂರಕ್ಷಣೆಯಲ್ಲಿ ಇರ್ತೀಯಾ ಅಂತ ಅಲ್ಲ. ಸೊ ಅದನ್ನ ಹೇಳೋದಕ್ಕೆ ಇಲ್ಲಿ ಆ ರೀತಿ ಮಾಡ್ತಾ ಇದ್ದಾರೆ ಅಂತ ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಇನ್ನು ಮುಂದೆ ಸೀತೆ ನಿನ್ನ ಆಶ್ರಯದಲ್ಲಿ ಇರುವುದಕ್ಕಿಂತ ನೀನು ಅವಳ ಆಶ್ರಯದಲ್ಲಿ ಇರುತ್ತೀಯೇ ಎಂಬುದೇ ಇದರ ಅರ್ಥ. ಅದನ್ನಲ್ಲಿ ಬೋಲ್ಡ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ಹಾಗೆಯೇ ಇಯಂ ಸೀತಾ ಅಂತ ಹೇಳ್ತಾರೆ. ಇಯಂ ಸೀತಾ ಅಂದ್ರೆ ಈ ಸೀತೆ. ಏನಕ್ಕೆ ಆ ರೀತಿ ಹೇಳ್ತಾ ಇದ್ದಾರೆ? ಸುಮ್ನೆ ಸೀತೆ ಅಂತ ಹೇಳಿದ್ರೆ ಸಾಕಾಗೋದಿಲ್ವಾ? ಇಯಂ ಸೀತಾ, ಈ ಸೀತೆ ಅಂತ ಏನಕ್ಕೆ ಹೇಳ್ತಾ ಇದ್ದಾರೆ? ಏನಕ್ಕೆ ಅಂದ್ರೆ ಅಲ್ಲಿ ಮತ್ತೊಂದು ಹಾಸ್ಯಕರವಾದಂತಹ ವಿಷಯ ಬರುತ್ತೆ. ಯಾವಾಗ ರಾಮಚಂದ್ರ ಸೀತೆಯನ್ನ ನೋಡ್ತಾನೆ ಸರಿಯಾಗಿ, ಯಾವಾಗ ಅಂದ್ರೆ ಆ ವಿವಾಹ ಸಂಸ್ಕಾರದಲ್ಲೇ ಸರಿಯಾಗಿ ನೋಡೋದು ಸೀತೆಯನ್ನ ರಾಮಚಂದ್ರ. ಅಲ್ಲಿವರೆಗೆ ಯದ್ಯಪಿ ಆ ಧನುಸ್ಸನ್ನ ಎತ್ತಿದ್ದು ಎಲ್ಲಾ ಸೀತೆಗೋಸ್ಕರನೇ, ಆದ್ರೆ ಸೀತೆಯನ್ನ ಸರಿಯಾಗಿ ಗಮನಿಸಿರ್ಲಿಲ್ಲ ಅಂತ ವಾಲ್ಮೀಕಿ ರಾಮಾಯಣ ಹೇಳುತ್ತೆ. ಸೊ ಯಾವಾಗ ಮೊದಲನೇ ಬಾರಿ ಸೀತೆಯನ್ನ ನೋಡ್ತಾನೆ, ಅವಾಗ ರಾಮಚಂದ್ರನಿಗೆ ಗೊತ್ತಾಗತ್ತೆ, ಯಾಕಂದ್ರೆ ಲಕ್ಷ್ಮೀ ಸ್ವರೂಪಿ, ಅದರಿಂದ ಲಕ್ಷ್ಮಿಯ ಜೊತೆಗೆ ಸೇರ್ಬೇಕಾದ್ರೆ ರಾಮಚಂದ್ರನಿಗೆ ನಾರಾಯಣನಿಗೆ ಬಹಳ ಸಂತೋಷ ಆಗುವ ಹಾಗೆ ಅವನಿಗೆ ಬಹಳ ಸಂತೋಷವಾಗಿ ಎಷ್ಟೊಂದು ವರ್ಷಗಳ ನಂತರ ನಾನು ನನ್ನ ಸೀತೆಯ ಜೊತೆಗೆ ಅಥವಾ ನನ್ನ ಲಕ್ಷ್ಮಿಯ ಜೊತೆಗೆ ವಾಪಸ್ಸು ಸೇರ್ತಾ ಇದ್ದೇನೆ ಅಂತ ಹೇಳಿ, ಅವಾಗ ರಾಮಚಂದ್ರ ಎಲ್ಲಾ ಕಡೆಯಲ್ಲಿ ಸೀತೆಯನ್ನೇ ನೋಡ್ತಾ ಇದ್ದಂತೆ ಅಲ್ಲ. ಯಾವಾಗ
ಇದು ಬಹಳ ಭೌತಿಕವಾದಂತ ಉದಾಹರಣೆ. ಇದನ್ನ ರಾಮಚಂದ್ರನಿಗೆ ಮತ್ತೆ ಸೀತೆಗೆ ಅನ್ವಯ ಮಾಡೋದಕ್ಕಾಗೋದಿಲ್ಲ. ಆದ್ರೂ ಕೂಡ ನಮಗೆ ಉದಾಹರಣೆ ಕೊಡಬೇಕು ಅಂತ ಹೇಳಿದ್ರೆ, ಯಾವಾಗ ಒಬ್ಬ ಹುಡುಗನಿಗೆ ಹುಡುಗಿಯ ಮೇಲೆ ಒಂದು ಸಣ್ಣ ಪ್ರೀತಿ ಬರುತ್ತೆ, ಅವಾಗ ಹುಡುಗಿ ಎಲ್ಲಾ ಕಡೆಯಲ್ಲ ನೋಡ್ತಾ ಇರ್ತಾನೆ. ಅವನು ಎಲ್ಲಾ ಕಡೆಯಲ್ಲಿ ಎಲ್ಲ ನೋಡಿದ್ರು ಅವನ ತಾಯಿಯಲ್ಲಿ ಹುಡುಗಿಯನ್ನ ನೋಡ್ತಾನೆ, ತಂದೆಯ ಮುಖದಲ್ಲೂ ಹುಡುಗಿಯನ್ನ ನೋಡ್ತಾನೆ ಅಲ್ಲ. ಸೊ ಅದೇ ರೀತಿ ಅಲ್ಲ, ಆದ್ರೂ ಇಲ್ಲಿ ನಾವು ನೋಡ್ತಾ ಇದ್ದೇವೆ ರಾಮಚಂದ್ರ ಎಲ್ಲಾ ಕಡೆಯಲ್ಲಿ ಸೀತೆಯನ್ನೇ ನೋಡ್ತಾ ಇದ್ದ. ಆದ್ದರಿಂದ ಜನಕ ಮಹಾರಾಜರು ಹೇಳ್ತಾರೆ, ಆ ಎಲ್ಲಾ ಕಡೆಯಲ್ಲಿ ಸೀತೆ ನೋಡ್ತಾನೆ ಅಂತ ಆ ಮಾಲೆ ಏನ್ ಕೊಟ್ಟಿದ್ರು ರಾಮಚಂದ್ರನ ಕೈಯಲ್ಲಿ, ಅದನ್ನ ತಗೊಂಡು ಹೋಗಿ ಬೇರೆಯವರ ಕತ್ ಮೇಲೆ ಹಾಕ್ಬಿಡ್ಬಾರ್ದು ಅವನು ಅಲ್ಲ, ಸೀತೆ ಕತ್ ಮೇಲೆ ಹಾಕ್ಬೇಕು. ಅದರಿಂದ ಅವ್ರು ಹೇಳ್ತಾರೆ, ಈ ಸೀತೆ ನೋಡು ಇದ್ದಾಳಲ್ಲ, ನನ್ ಪಕ್ಕನ ಇದ್ದಾಳ ನೋಡಿ ಈ ಸೀತೆ ಮೇಲೆ ನೀನು ಮಾಲೆಯನ್ನ ಹಾಕ್ಬೇಕು ಅಂತ. ಅದು ಕೇವಲ ಒಂದು ಹಾಸ್ಯಕರವಾದಂತ ವಿಷಯ. ಸೊ ಸಹಧರ್ಮಚರಿತವ, ಇನ್ಮೇಲಿಂದ ನಿನ್ನ ಧರ್ಮದ ಪಾಲನೆ ಏನಿದೆ ಅದಕ್ಕೆ ಪೂರ್ಣ ಸಹಕಾರವನ್ನ ಅವಳು ಕೊಡ್ತಾಳೆ ನಿನಗೆ. ಆದ್ದರಿಂದ ಸಹಧರ್ಮಚರಿ, ಚರಿ ಅಂತ ಹೇಳಿದ್ರೆ ಚರಣೆ ಅಂದ್ರೆ ಸಂಸ್ಕೃತದಲ್ಲಿ ಅದನ್ನ ಪಾಲಿಸುವಂತಹದ್ದು. ಅದರಿಂದ ಧರ್ಮಚರಿ ರಾಮಚಂದ್ರ. ಸಹಧರ್ಮಚರಿ ಅಂದ್ರೆ ಯಾರು? ಸೀತೆ. ಸೊ ರಾಮಚಂದ್ರ ಯಾವ ಯಾವ ಧರ್ಮದ ಕಾರ್ಯಗಳಲ್ಲಿ ತೊಡಗ್ತಾನೆ ಅದಕ್ಕೆ ಸಂಪೂರ್ಣವಾದಂತಹ ಸಹಕಾರವನ್ನ ಸೀತೆ ಕೊಡುವುದನ್ನ ನಾವು ನೋಡ್ತೇವೆ ರಾಮಾಯಣದಲ್ಲಿ. ಸೊ ಅದ್ರ ಜೊತೆಗೆ ಜನಕ ಮಹಾರಾಜರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಇದು ಕಂಬ ರಾಮಾಯಣದಲ್ಲಿ ಬರುತ್ತೆ, ಒಬ್ಬನ ನೆರಳು ಅವನನ್ನು ಹಿಂಬಾಲಿಸುವ ಹಾಗೆ ಸೀತೆ ನಿನ್ನನ್ನು ಹಿಂಬಾಲಿಸುತ್ತಾಳೆ. ನೋಡಿ, ಇಷ್ಟು ಬಹಳ ಮುಖ್ಯವಾದಂತ ಒಂದು ದೃಷ್ಟಾಂತವನ್ನ ಕೊಡ್ತಾ ಇದ್ದಾರೆ ಇಲ್ಲಿ. ಹೇಗೆ ನೆರಳು ಒಬ್ಬನನ್ನ ಹಿಂಬಾಲಿಸ್ತದೆ, ಎಲ್ಲೇ ಹೋದ್ರೂ ಕೂಡ ಸೂರ್ಯನ ಬೆಳಕು ಇರುವವರೆಗೆ ಅಥವಾ ಯಾವುದೇ ಒಂದು ಬೆಳಕು ಇರುವವರೆಗೆ ಅವನ ನೆರಳು ಅವನನ್ನ ಹಿಂಬಾಲಿಸ್ತದೆ. ಸೊ ಅದೇ ರೀತಿಯಲ್ಲಿ ಸೀತೆ ನಿನ್ನನ್ನ ಹಿಂಬಾಲಿಸ್ತಾಳೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದಕ್ಕೆ ಏನರ್ಥ? ಇದಕ್ಕೆ ನೋಡಿ ಎರಡು ಮುಖ್ಯವಾದಂತ ಅರ್ಥಗಳನ್ನ ಹೇಳ್ತಾರೆ. ನೆರಳು ಎಂದಿಗೂ ಒಬ್ಬನ ಪಾದಗಳಿಂದ ಆರಂಭವಾಗುವುದು, ಹಾಗೆಯೇ ಸೀತೆ ಕೂಡ ಎಂದಿಗೂ ನಿನ್ನ ಪಾದಾನುಗಮನವನ್ನ ಮಾಡುವಳು. ಸೊ ನಾವು ಇದನ್ನ ಗಮನಿಸಿದ್ದೇವೆ. ಯಾವಾಗ ಬೆಳಗ್ಗಿನ ಸಮಯದಲ್ಲಿ ಸೂರ್ಯನ ಉದಯವಾಗುತ್ತೆ, ಅಲ್ಲಿ ಸೂರ್ಯನ ಮುಂದೆ ನಾವು ನಿಂತ್ಕೋತೇವೆ, ಅವಾಗ ನೆರಳು ನಮ್ಮ ಹಿಂದೆ ಬೀಳುತ್ತೆ. ಆದ್ರೆ ಹೇಗೆ ಬೀಳುತ್ತೆ ಅಂತ ಹೇಳಿದ್ರೆ, ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂತ ಏನ್ ಹೇಳ್ತಾರಲ್ಲ ಇಂಗ್ಲಿಷ್ ನಲ್ಲಿ. ಸೊ ಆ ನೆರಳು ಮತ್ತೆ ನಮಗೆ ಇರ್ತಕ್ಕಂತ ಒಂದೇ ಒಂದು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಏನಿದೆ, ಎಲ್ಲಿ ಅದೆರಡು ಕೂಡ ಸೇರುತ್ತೆ, ನಮ್ಮ ಶರೀರ ಮತ್ತೆ ನಮ್ಮ ನೆರಳು ಎಲ್ಲಿ ಸೇರುತ್ತೆ ಅಂತ ಹೇಳಿದ್ರೆ ನಮ್ಮ ಪಾದಗಳ ಕಡೆಯಲ್ಲಿ, ಪಾದಗಳ ಸ್ಥಾನದಲ್ಲಿ ಅಲ್ವಾ. ಸೊ ಅದೇ ರೀತಿಯಲ್ಲಿ ಸೀತೆ ಕೂಡ ಯಾವತ್ತೂ ಕೂಡ ನಿನ್ನ ಪಾದಾನುಗಮನವನ್ನ ಅಂದ್ರೆ ನಿನ್ನನ್ನ ಹಿಂಬಾಲಿಸಿ ಹೋಗ್ತಾಳೆ ಅನ್ನೋದನ್ನ ಹೇಳ್ತಾರೆ. ಮತ್ತೆ ಎರಡನೇದು ಅದಕ್ಕೆ ಏನ್ ಅರ್ಥ ಅಂತ ಹೇಳಿದ್ರೆ, ನೋಡಿ ಇಲ್ಲಿ ಹೇಳ್ತಾರೆ, ಬೆಳಗ್ಗಿನ ಸೂರ್ಯೋದಯದ ಸಮಯದಲ್ಲಿ ನೆರಳು ಹಿಂದೆ ಇದ್ದು ಸಾಯಂಕಾಲ ಅದೇ ನೆರಳು ಮುಂದೆ ಬೀಳುತ್ತದೆ. ಹಾಗೆಯೇ ಸಂತಸದ ಸಮಯದಲ್ಲಿ ಸೀತೆ ನಿನ್ನ ಹಿಂದೆ ಇದ್ದು ಕಷ್ಟದ ಸಮಯದಲ್ಲಿ ನಿನ್ನ ಮುಂದೆ ಇರುತ್ತಾಳೆ. ಇದು ಬಹಳ ಅದ್ಭುತವಾದಂತ ಅರ್ಥ ಅಲ್ಲ. ಯಾವಾಗ ನಾವು ಸೂರ್ಯಾಭಿಮುಖಿಗಳಾಗ್ತೇವೆ, ಯಾವಾಗ ಬೆಳಗ್ಗಿನ ಸಮಯದಲ್ಲಿ ಯಾವಾಗ ಸೂರ್ಯೋದಯ ಆಗ್ತಾ ಇರ್ತದೆ, ಅದರ ಮುಂದೆ ನಾವು ನಿಂತ್ಕೋತೇವೆ, ಅದಕ್ಕೆ ಅಭಿಮುಖವಾಗಿ ನಾವು ನಿಂತ್ಕೋತೇವೆ, ಅವಾಗ ನೆರಳು ನಮ್ಮ ಹಿಂದೆ ಬೀಳ್ತದೆ. ಆದ್ರೆ ಸಾಯಂಕಾಲದ ಸಮಯ ಯಾವಾಗ ಸೂರ್ಯಾಸ್ತವಾಗ್ತಾ ಇರ್ತದೆ, ಅವಾಗ ನೆರಳು ನಮ್ಮ ಮುಂದೆ ಬೀಳತ್ತೆ ಅಲ್ವಾ. ಸೊ ಅದೇ ರೀತಿಯಲ್ಲಿ ಯಾವಾಗ ಬಹಳ ಸಂತೋಷವಿರ್ತದೆ ನಿನ್ನ ಜೀವನದಲ್ಲಿ, ಜನಕ ಮಹಾರಾಜರು ಹೇಳ್ತಾ ಇದ್ದಾರೆ ರಾಮಚಂದ್ರನಿಗೆ, ಸಂತೋಷ ಇರ್ತದೆ ಆವಾಗ ಸೀತೆ ನಿನ್ನ ಹಿಂದೆ ಇರ್ತಾಳೆ. ಯಾಕೆಂದ್ರೆ ನಿನ್ನ ಸಂತೋಷಕ್ಕೆ ಅವಳು ಪ್ರೋತ್ಸಾಹವನ್ನ ನೀಡ್ತಾಳೆ. ಆದ್ರೆ ಯಾವಾಗ ಕಷ್ಟ ಬರುತ್ತೆ ನಿನ್ನ ಜೀವನದಲ್ಲಿ, ಆವಾಗ ನಿನ್ನ ಮುಂದೆ ಬಂದು ನಿಂತ್ಕೊಳ್ತಾಳೆ. ಅವಳೇ ಎಷ್ಟೊಂದ್ಸತಿ ಸೀತೆಗೆ ಸಲಹೆಯನ್ನ ಕೂಡ ಕೊಡೋದನ್ನ ನಾವು ನೋಡ್ತೇವೆ ರಾಮಾಯಣದಲ್ಲಿ ಅಲ್ಲ. ಸೊ ವಿಶೇಷವಾಗಿ 13 ವರ್ಷಗಳ ಕಾಲ ಏನು ಅವರಿಬ್ಬರು ಕಳೀತಾರೆ ಪಂಚವಟಿಯಲ್ಲಿ, ಅದಕ್ಕಿಂತ ಮುಂಚೆ ದಂಡಕಾರಣ್ಯದಲ್ಲಿ, ಅದಕ್ಕಿಂತಲೂ ಮುಂಚೆ ಚಿತ್ರಕೂಟದಲ್ಲಿ, ಆ ಎಲ್ಲಾ ಸ್ಥಳಗಳಲ್ಲಿ ಸೀತೆ ಒಮ್ಮೊಮ್ಮೆ ರಾಮಚಂದ್ರನಿಗೆ, ಯಾವಾಗ ರಾಮಚಂದ್ರ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದ, ನನಗೆ ಇದ್ರ ಬಗ್ಗೆ ಸಂಶಯ ಇದೆ, ಅದ್ರ ಬಗ್ಗೆ ಸ್ವಲ್ಪ ನನಗೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ, ಸ್ಪಷ್ಟವಾಗಿ ನನಗೆ ಗೊತ್ತಾಗ್ತಾ ಇಲ್ಲ ಅಂತ, ಅವಾಗ ಸೀತೆ ರಾಮಚಂದ್ರನಿಗೆ ಸಲಹೆಯನ್ನ ಕೂಡ ಕೊಡ್ತಾ ಇದ್ದು ಅಲ್ಲ. ಸೊ ಇದನ್ನ ಇಲ್ಲಿ ಜನಕ ಮಹಾರಾಜರು ಹೇಳ್ತಾ ಇದ್ದಾರೆ. ಸೊ ಆ ಕ್ಷಣದಲ್ಲೇ ಶ್ರೀರಾಮನು ತನ್ನ ಪ್ರಸಿದ್ಧವಾದ ಏಕಪತ್ನಿ ವ್ರತವನ್ನ ಕೈಗೊಳ್ಳುತ್ತಾನೆ. ಸೊ ಯಾವಾಗ ಸೀತೆಯ ಬಗ್ಗೆ ಹೀಗೆ ಕೇಳ್ತಾನೆ ಜನಕ ಮಹಾರಾಜರಿಂದ, ಆವಾಗಲೇ ಅವನು ಆ ಏಕಪತ್ನಿ ವ್ರತವನ್ನ ಮಾಡುವಂಥದ್ದು ಅಲ್ಲ. ಏಕಪತ್ನಿ ವ್ರತ, ಇನ್ನು ನಾನು ಸೀತೆಯನ್ನ ಬಿಟ್ಟು ಬೇರೆ ಯಾರನ್ನು ಕೂಡ ನಾನು ಮದುವೆ ಆಗೋದಿಲ್ಲ. ಸೊ ಆದ್ರೆ ಇಲ್ಲಿ ನೋಡಿ ಮತ್ತೊಂದು ವಿಷಯವನ್ನ ಹೇಳ್ತಾರೆ. ಇದನ್ನ ಯಾವಾಗ ಅಯೋಧ್ಯೆಯ ಎಲ್ಲಾ ಸ್ತ್ರೀಯರು ಕೇಳಿದ್ರು ಅವರಿಗೆ ಬಹಳ ಸಂತೋಷವಾಗ್ಬಿಡುತ್ತಂತೆ. ರಾಮಚಂದ್ರ ಪ್ರತಿಜ್ಞೆಯನ್ನ ಮಾಡ್ತಾ ಇದ್ದಾನೆ ಅಂದ್ಮೇಲೆ ಅಯೋಧ್ಯೆಯ ಸ್ತ್ರೀಯರಿಗೆ ಏನಕ್ಕೆ ಸಂತೋಷವಾಗಬೇಕು? ಏನಕ್ಕೆ ಅಂತ ಹೇಳಿದ್ರೆ, ಅವರೆಲ್ಲರಿಗೂ ಗೊತ್ತಿತ್ತು ರಾಮಚಂದ್ರ ಈ ರೀತಿ ವ್ರತವನ್ನ ಕೈಗೊಂಡ್ರೆ
ತಮ್ಮ ಪತಿಯರು ಕೂಡ, ತಮ್ಮ ಗಂಡಂದರು ಕೂಡ ಅದೇ ರೀತಿಯಾದಂತಹ ವ್ರತವನ್ನ ಪಾಲಿಸ್ತಾರೆ. ಏಕೆಂದ್ರೆ ಅಲ್ಲಿವರೆಗೆ ಎಲ್ಲರಿಗೂ ಬಹಳ ಭಯವಿತ್ತು ಅವರೆಲ್ಲ ಪತ್ನಿಯರಿಗೆ. ಏನಕ್ಕೆ ಅಂದ್ರೆ ರಾಮಚಂದ್ರನ ತಂದೆಯಾದಂತ ದಶರಥ ಮಹಾರಾಜರಿಗೆ 350 ಹೆಂಡತಿಯರು. ರಾಮಾಯಣದ ಪ್ರಕಾರ 3 ಪಟ್ಟರಾಣಿಂದ್ರು, ಆದ್ರೆ ಮಿಕ್ಕ 347 ಹೆಂಡತಿಯರಿದ್ರು. ಅದು ಯಾವುದೋ ಒಂದು ಪರಿಸ್ಥಿತಿಯ ಒತ್ತಾಯದಿಂದ ಅವರು ಮದುವೆ ಆಗಿದ್ರು. ಅದರಿಂದ 350 ಹೆಂಡತಿಯರು. ಅದರಿಂದ ರಾಮಚಂದ್ರ ಕೇವಲ ಒಂದೇ ಒಬ್ಳು ಹೆಂಡತಿಯನ್ನ ಸ್ವೀಕರಿಸ್ತಾನೆ ಅಂತ ಹೇಳಿ ಅವರೆಲ್ಲರಿಗೆ ಬಹಳ ಸಂತೋಷ ಆಗತ್ತೆ. ಏನಕ್ಕೆಂದ್ರೆ ನಮ್ಮ ಗಂಡಂದ್ರು ಕೂಡ ಪ್ರಾಯಶಃ ಒಂದೇ ಹೆಂಡತಿಯಿಂದ ಅವರು ಸಂತುಷ್ಟರಾಗಿರ್ತಾರೆ ಅಂತ ಅವ್ರಿಗೆ ಅನ್ಸುತ್ತೆ ಅಲ್ಲ. ಸೊ ಮತ್ತೆ ಕೊನೆಯ ಒಂದು ಸ್ಲೈಡ್ ಇದನ್ನ ಇಲ್ಲಿ ಹೇಳಿ ಮುಗಿಸ್ಬಿಡೋಣ. ಸೊ ಯಾವಾಗ ಈ ಒಂದು ಪ್ರಸಂಗ ಕೂಡ ಪ್ರಾಯಶಃ ವಾಲ್ಮೀಕಿ ರಾಮಾಯಣದಲ್ಲಿ ಇಲ್ವೇನೋ, ಕಂಬ ರಾಮಾಯಣದಲ್ಲಿ ಬರುತ್ತೆ ನನಗನ್ಸು ಹಾಗೆ. ಆದ್ರೆ ಯಾವಾಗ ಸೀತೆ ಮತ್ತೆ ರಾಮಚಂದ್ರ ಇಬ್ಬರು ಒಬ್ಬರೊಬ್ಬರಿಗೆ ಈ ಮಾಲೆಯನ್ನ ಧರಿಸುವಂತಹ ಸಂದರ್ಭ ಬರುತ್ತೆ, ಅವಾಗ ಸೀತೆ ಧರಿಸ್ಬೇಕು ಮತ್ತೆ ರಾಮಚಂದ್ರ ಕೂಡ ಸೀತೆಗೆ ಒಂದು ಮಾಲೆಯನ್ನ ಹಾಕ್ಬೇಕು. ಸೊ ಹಾರವನ್ನ ಹಾಕ್ಬೇಕಾದ್ರೆ ರಾಮಚಂದ್ರ ಮೊದಲು ಸೀತೆ ಮೇಲೆ ಹಾಕ್ಬಿಡ್ತಾನೆ. ಆದ್ರೆ ಸೀತೆ ರಾಮಚಂದ್ರನಿಗೆ ಹಾಕೋದಕ್ಕೆ ಅಲ್ಲಿ ಒಂದು ಅಡ್ಡಿ ಇತ್ತು. ಏನಂದ್ರೆ ರಾಮಚಂದ್ರ ಬಹಳ ಎತ್ತರ ಇದ್ದಂತೆ, 8 ಅಡಿ ಎತ್ತರ ಅಂತ ಹೇಳುತ್ತೆ ನಮ್ಮ ರಾಮಚರಿತ ಮಾನಸ. 8 ಅಡಿ ಎತ್ತರ ರಾಮಚಂದ್ರ. ಸೊ ಸೀತೆಗೆ ಅವನಿಗೆ ಮಾಲೆಯನ್ನ ಹಾಕೋದಕ್ಕೆ ಬಹಳ ಕಷ್ಟ ಆಗ್ತಾ ಇತ್ತಂತೆ. ಮತ್ತೆ ರಾಮಚಂದ್ರ ಭಕ್ತನೂ ಇರ್ಲಿಲ್ಲ ಅಲ್ಲ, ಇದಕ್ಕೆ ಮೇಲಿಗೋ ಅಂತ ಹೇಳ್ತಾರೆ ಅಲ್ಲ. ಯಾವತ್ತು ಗಂಡಸರು ಬಗ್ಗೋದಿಲ್ಲ ಅಲ್ಲ, ಹೆಂಗಸರೇನೆ ಎಲ್ಲ ತೂಗಿಸ್ಕೊಂಡು ಹೋಗ್ಬೇಕು, ಮನೆಯಲ್ಲಿ ಕೂಡ ಗಂಡಸರು ಬಗ್ಗೋದಿಲ್ಲ ಅಲ್ಲ. ಸೊ ರಾಮಚಂದ್ರ ಭಕ್ತ ಇರ್ಲಿಲ್ಲ, ಆದ್ರೆ ಸೀತೆ ಇವಾಗ ಮಾಲೆಯನ್ನ ಹಾಕ್ಬೇಕು. ಸೊ ಇವಾಗ ಏನ್ ಮಾಡೋದು ಅಂತ ಯಾರಿಗೂ ಗೊತ್ತಾಗ್ತಾ ಇರ್ಲಿಲ್ಲ. ಎಲ್ಲರಿಗೂ ಕೂಡ ಒಂದು ಪಜಲ್ ತರ ಅಂತ ಅನಿಸ್ತಾ ಇತ್ತು. ಏನ್ ಮಾಡೋದು ಇವಾಗ ಮುಂದಕ್ಕೆ ಏನಾಗತ್ತೆ ಅಂತ ಎಲ್ಲರಿಗೂ ಅನಿಸ್ತಾ ಇತ್ತು ಸಭೆಯಲ್ಲಿ. ಅವಾಗ ಯಾರು ಬರ್ತಾರೆ ಅಲ್ಲಿಗೆ ಅಂತ ಹೇಳಿದ್ರೆ ಲಕ್ಷ್ಮಣ ಬರ್ತಾನೆ. ಅದಕ್ಕೆ ಪರಿಹಾರವನ್ನ ಹುಡ್ಕೋದಕ್ಕೆ, ಪರಿವಾರವನ್ನ ಕೊಡೋದಕ್ಕೆ ಲಕ್ಷ್ಮಣ ಬರ್ತಾನೆ. ಲಕ್ಷ್ಮಣನಿಗೆ ರಾಮಚಂದ್ರನ ಬಗ್ಗೆ ಸಂಪೂರ್ಣವಾಗಿ ಗೊತ್ತಿದೆ. ಅದರಿಂದ ಲಕ್ಷ್ಮಣ ಬಂದು ಏನ್ ಮಾಡ್ತಾನೆ ಅಂದ್ರೆ ರಾಮಚಂದ್ರನಿಗೆ ಬಂದು ತನ್ನ ಪೂರ್ತಿ ಸಾಷ್ಟಾಂಗ ನಮಸ್ಕಾರವನ್ನ ಮಾಡ್ಬಿಡ್ತಾನೆ. ಸೊ ಯಾವಾಗ ಯಾರಾದ್ರೂ ಬಂದು ನಮ್ಗೆ ಆ ರೀತಿಯಾಗಿ ನಮಸ್ಕಾರವನ್ನ ಮಾಡ್ತಾರೆ, ನಾವು ಸುಮ್ನೆ ಇರೋದಕ್ಕೆ, ಕಳ್ಳಿನಂತೆ ಇರೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಸೊ ರಾಮಚಂದ್ರ ಹೇಗ್ ತಾನೆ ಸುಮ್ನೆ ಇರೋದಕ್ಕೆ ಸಾಧ್ಯ? ಅವನು ತಕ್ಷಣ ಬಗ್ಗಿ ಲಕ್ಷ್ಮಣನನ್ನ ಎಬ್ಸೋದಕ್ಕೆ ಹೋಗ್ತಾನೆ. ಅವಾಗ ಸೀತೆ ಇದೇ ಒಂದು ಚಾನ್ಸ್ ಸಿಕ್ಕಿರೋದು. ಕನ್ನಡದಲ್ಲಿ ಹೇಳ್ತಾರಲ್ಲ, ಗಾಳಿ ಬಂದಾಗ ತೂರಿಕೋ ಅಂತ. ಸೊ ಗಾಳಿ ಬಂತು, ಲಕ್ಷ್ಮಣ ಗಾಳಿಯನ್ನ ತಂದುಕೊಟ್ಟ ಸೀತೆಗೆ. ತಕ್ಷಣ ಸೀತೆ ಏನ್ ಮಾಡ್ತಾಳೆ, ಆ ಮಾಲೆಯನ್ನ ರಾಮಚಂದ್ರನ ಮೇಲೆ ಹಾಕ್ಬಿಡ್ತಾಳೆ ಅಲ್ಲ. ಸೊ ಇದು ಮತ್ತೊಂದು ಪ್ರಸಂಗ. ಸೊ ಇದರಿಂದ ನಾವೇನು ತಿಳ್ಕೊಬಹುದು ಅಂತ ಹೇಳಿದ್ರೆ, ಇದಕ್ಕೆ ಒಂದು ಬಹಳ ಆಳವಾದಂತ ಅರ್ಥ ಕೂಡ ಇದೆ. ಇದು ಏನು ಅಂತ ಹೇಳಿದ್ರೆ, ಸೀತೆ ಒಂದು ಜೀವದ ಪ್ರತೀಕ, ಜೀವಾತ್ಮಳ ಪ್ರತೀಕ. ಇದನ್ನು ನಾವಾಗ್ಲೇ ಎಷ್ಟೊಂದ್ಸತಿ ನಾವು ಮುಂಚೆ ಚರ್ಚೆ ಮಾಡಿದ್ದೇವೆ. ಆದ್ರೆ ಈ ಪ್ರಸಂಗದಲ್ಲಿ ಮತ್ತೆ ಆ ದೃಷ್ಟಿಯಿಂದ ನೋಡಿದ್ರೆ ಸೀತೆ ಜೀವಾತ್ಮ, ರಾಮಚಂದ್ರ ಭಗವಂತ. ಸೊ ಸೀತಾ ರಾಮ ಇವರಿಬ್ಬರ ವಿವಾಹ ಏನನ್ನ ಸೂಚಿಸ್ತಾ ಇದೆ ಅಂತ ಹೇಳಿದ್ರೆ, ಜೀವಾತ್ಮ ಮತ್ತೆ ಭಗವಂತ ಒಂದು ಬರುವುದನ್ನ ಸೂಚಿಸ್ತಾ ಇದೆ. ಮತ್ತೆ ಅವರಿಬ್ಬರು ಒಟ್ಟಾಗ್ಬೇಕಾದ್ರೆ, ಅವರಿಬ್ರು ಒಂದಾಗ್ಬೇಕಾದ್ರೆ, ಅಂದ್ರೆ ಜೀವಾತ್ಮನೋನು ಭಗವಂತನನ್ನ ಸೇರ್ಕೋಬೇಕಾದ್ರೆ ಮಧ್ಯದಲ್ಲಿ ಒಂದು ಮಾಧ್ಯಮದ ಅವಶ್ಯಕತೆ ಇದೆ. ಹೇಗೆ ಲಕ್ಷ್ಮಣ ಬಂದು ಅವರಿಬ್ಬರನ್ನ ಒಟ್ಟಿಗೆ ಸೇರಿಸ್ತಾನೆ, ಸೊ ಅದೇ ರೀತಿಯಲ್ಲಿ ಲಕ್ಷ್ಮಣ ಅಂದ್ರೆ ಗುರು ಅಲ್ಲ. ಸೊ ಗುರು ತತ್ವ ಏನಿದೆ ಅದು ಜೀವಾತ್ಮ ಮತ್ತೆ ಭಗವಂತನನ್ನ ಒಟ್ಟಿಗೆ ಸೇರಿಸ್ತದೆ ಅನ್ನೋದನ್ನ ಇದು ಸೂಚಿಸ್ತಾ ಇದೆ ಅಲ್ಲ. ಸೊ ಗುರು ಯಾವಾಗ ಜೀವಾತ್ಮ ಬಹಳ ಪ್ರಾಮಾಣಿಕವಾಗಿ ಮತ್ತೆ ಬಹಳ ಗಂಭೀರವಾಗಿ ತನ್ನ ಭಕ್ತಿಯನ್ನ ಮಾಡ್ತಾ ಇದ್ದಾನೆ ಅಥವಾ ಮಾಡ್ತಾ ಇದ್ದಾಳೆ ಅಂತ ನೋಡ್ತಾರೆ, ಆವಾಗ ಅವ್ರೇನ್ ಮಾಡ್ತಾರೆ ಅಂದ್ರೆ ಆ ಜೀವಾತ್ಮನನ್ನ ಭಗವಂತನ ಜೊತೆಗೆ ತಮ್ಮ ಶಿಫಾರಸ್ಸಿನಿಂದ ಅವರು ಸೇರಿಸ್ಬಿಡ್ತಾರೆ ಅನ್ನೋದನ್ನ ಈ ಒಂದು ಪ್ರಸಂಗ ತೋರಿಸ್ತಾ ಇದೆ. ಸೊ ಲಕ್ಷ್ಮಣ ಗುರುತತ್ವ, ಸೀತೆ ಜೀವಾತ್ಮದ ಪ್ರತೀಕ, ಮತ್ತೆ ರಾಮಚಂದ್ರ ಭಗವಂತ. ಸೊ ಲಕ್ಷ್ಮಣನ ಮೂಲಕ, ಲಕ್ಷ್ಮಣನ ಮಾಧ್ಯಮದಿಂದ ಸೀತೆ ಮತ್ತೆ ರಾಮಚಂದ್ರರ ವಿವಾಹವಾಗ್ತಾ ಇದೆ. ಸೊ ಇದಕ್ಕೆ ಅರ್ಥ ಏನಂತ ಹೇಳಿದ್ರೆ, ಗುರುವಿನ ಮೂಲಕ ಜೀವಾತ್ಮ ಮತ್ತೆ ಭಗವಂತನ ಸಂಗಮ ಅನ್ನೋದು ಸಾಧ್ಯವಾಗ್ತದೆ ಅನ್ನೋದನ್ನ ಇಲ್ಲಿ ನಾವು ನೋಡಬಹುದು. ಸೊ ಇದು ಸೀತಾ ಮಹಾತ್ಮೆ. ಸೀತೆಯ ಪಾತ್ರ ಬಹಳ ಆಳವಾದಂತಹದ್ದು. ನಮ್ಮ ಅನೇಕ ಆಚಾರ್ಯರು, ವಿಶೇಷವಾಗಿ ನಾವು ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ನಾವು ನೋಡಿದ್ರೆ ಅನೇಕ ಆಚಾರ್ಯರು ರಾಮಾಯಣದ ಒಂದೊಂದು ಪಾತ್ರವನ್ನು ಕೂಡ ಬಹಳ ಆಳವಾಗಿ ಅವರು ವಿಶ್ಲೇಷಿಸಿದ್ದಾರೆ. ಅದರಲ್ಲಿ ಸೀತೆಯ ಪಾತ್ರವನ್ನ ವಿಶೇಷವಾಗಿ ಬಹಳ ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ದಾರೆ. ಸೊ ಅದರ ಒಂದಷ್ಟು ಅಂಶಗಳನ್ನ ಮಾತ್ರ ಇಲ್ಲಿ ನಾವು ಚರ್ಚೆ ಮಾಡಿದ್ವಿ. ಇನ್ನು ಚರ್ಚೆ ಮಾಡೋದಕ್ಕೆ ಸೀತಾ ಮಹಾತ್ಮೆಯ ಬಗ್ಗೆ ಸಾಕಷ್ಟು ಇದೆ.
ಯಾಕೆಂದ್ರೆ ನಾನು ಆರಂಭದಲ್ಲೇ ಹೇಳಿದಂತೆ ರಾಮಾಯಣ ಅನ್ನೋದು ಸಂಪೂರ್ಣವಾಗಿ ಸೀತೆಯ ಕಥೆಯೇ. ಆದ್ದರಿಂದಲೇ ರಾಮಾಯಣಕ್ಕೆ ಮತ್ತೊಂದು ಹೆಸರು ರಮಾಯಣ ಅಲ್ಲ. ರಮಾ ಅಂದ್ರೆ ಸೀತೆ, ರಮಾಳ ಅಯನ ಅಂದ್ರೆ ಪ್ರಯಾಣ. ಸೊ ಸೀತೆಯ ಪ್ರಯಾಣ, ಅದ್ರ ಜೊತೆಗೆ ರಾಮನ ಕಥೆ ಕೂಡ ಇದೆ. ಸೊ ಮುಂದಕ್ಕೆ ಮತ್ತೆ ಯಾವಾಗ ಮುಂದಿನ ವರ್ಷ ಯಾವಾಗ್ಲಾದ್ರೂ ಸೀತಾ ನವಮಿ ಅನ್ನೋದು ಬರುತ್ತೆ, ಅವಾಗ ಮತ್ತೆ ಅದರ ಬಗ್ಗೆ ನಾವು ಚರ್ಚೆ ಮಾಡ್ಬೋದು. ಯಾರ್ಯಾರು ಸೇರಿದ್ದೀರಾ ಇವತ್ತು ಎಲ್ಲರಿಗೆ ಬಹಳ ಧನ್ಯವಾದಗಳು. ನಾವು ಮತ್ತೆ ಬರೋ ಶುಕ್ರವಾರ ಸೇರಿ ನಮ್ಮ ಚರ್ಚೆನ ಮುಂದುವರಿಸ್ತೇವೆ. ಅಲ್ಲಿವರೆಗೆ ಎಲ್ಲರಿಗೆ ಧನ್ಯವಾದಗಳು. ಹರೇ ಕೃಷ್ಣ. ಯಾರಿಗಾದ್ರೂ ಯಾವ್ದಾದ್ರು ಪ್ರಶ್ನೆ ಅಥವಾ ಟೀಕೆ ಟಿಪ್ಪಣಿ ಇದ್ದಲ್ಲಿ ಇವಾಗ ನೀವು ಕೇಳ್ಬೋದು. ಗುರುಜಿ, ಒಂದು ಸಿಲ್ಲಿ ಕ್ವಶನ್ ನಂಗೆ. ಚಕಾರ ಅಂದ್ರೆ ಏನದು? ಅದರ ಮೀನಿಂಗ್ ಏನು? ಹೇಗ ಚಕಾರ ಅಂದ್ರೆ? ಚಕಾರ ಚಕಾರ ಅಂದ್ರೆ ಏನು ಅಂತ ಕೇಳ್ತಾ ಇದ್ದೀರಾ? ಹೌದು ಹೌದು, ನನ್ಗೆ ಅಕಾರ ಚಕಾರ ಎಲ್ಲಿ ಬರುತ್ತೆ ಅದು? ಚಕಾರ ಅದ ಚಕಾರ, ಚಕಾರ ಚರಿತವ್ರತಃ ಅಲ್ಲಿ ಬರುತ್ತಲ್ಲ, ಅದಕ್ಕೆ ಕೇಳ್ತಾ ಇದ್ದೀರಾ? ಹೌದು ಹೌದು ಗುರುಜಿ, ಅಲ್ಲೇ ತಾನೆ? ಹೌದು. ಚಕಾರ ಅಂದ್ರೆ ಸಂಸ್ಕೃತದಲ್ಲಿ ಚಕಾರ ಚರಿತವ್ರತಃ ಅಂದ್ರೆ ಅದನ್ನ ಮಾಡಿದರು ಅಥವಾ ಈ ಒಂದು ಶ್ಲೋಕದಲ್ಲಿ ರಚಿಸಿದರು ಅಂತ ಅರ್ಥ ಬರುತ್ತೆ. ಸೊ ಚಕಾರ ಚರಿತವ್ರತಃ, ಚರಿತವ್ರತಃ ಅಂದ್ರೆ ವಾಲ್ಮೀಕಿ ಮುನಿಗಳಿಗೆ ಹೆಸರು. ಅಂದ್ರೆ ಎಲ್ಲಾ ರೀತಿಯಾದಂತಹ ವ್ರತಗಳಲ್ಲಿ ಅವರು ತೊಡಗಿದ್ರು, ಅನೇಕ ವ್ರತಗಳಲ್ಲಿ ಅವರು ತೊಡಗಿದ್ರು. ಅವರು ಚಕಾರ, ಚಕಾರ ಅಂದ್ರೆ ಅದನ್ನ ರಚಿಸಿದರು. ಏನನ್ನ? ಕಾವ್ಯಂ ರಾಮಾಯಣಂ ಕೃಷ್ಣಂ ಚಕಾರ ಚರಿತವ್ರತಃ. ಸಂಪೂರ್ಣವಾದಂತಹ ರಾಮಾಯಣವನ್ನ, ಕಾವ್ಯವಾದಂತಹ ರಾಮಾಯಣವನ್ನ ಅವರು ರಚಿಸಿದರು. ಅಷ್ಟೇ, ಬೇರೆ ಏನು? ಹರೇ ಕೃಷ್ಣ. ಓಕೆ, ಧನ್ಯವಾದಗಳು. ಬೇರೆ ಯಾವ್ದಾದ್ರು ಪ್ರಶ್ನೆ? ನಾಳೆ ಓಕೆ, ಬೇರೆ ಯಾವ್ದು ಪ್ರಶ್ನೆ ಇಲ್ಲ ಅಂದ್ರೆ ಇಲ್ಲಿಗೆ ಮುಗಿಸಿ ನಾವು ಮತ್ತೆ ಬರೋ ಶುಕ್ರವಾರ ನಮ್ಮ ಚರ್ಚೆಯನ್ನು ಮುಂದುವರಿಸ್ತೇವೆ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದ ಕೀ ಜೈ. ಶ್ರೀಮದ್ ರಾಮಾಯಣಂ ಕೀ ಜೈ. ನಾಳೆ ಜಯಂತಿ ಅಷ್ಟು. ಹರೇ ಕೃಷ್ಣ. ಕೃಷ್ಣ ಪ್ರಭು, ದಂಡವತ್ ಪ್ರಣಾಮ. ದಂಡವತ್ ಪ್ರಣಾಮ ಪ್ರಭು. ಹರೇ ಕೃಷ್ಣ ಪ್ರಭು, ಧನ್ಯವಾದ.